हरिर्हयमुखाभिदः कुरुश्च मध्वना मामे वरदोऽस्तु निरन्तरम् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेदशास्त्रपुराणाब्धिविक्रीडनविशारदान् श्रीसत्यध्यानतीर्थाख्यानुपतिष्ठे गुरुन्मम। वेदशास्त्रपुराणार्थरसपीयूषवर्षकान् शिष्यवात्सल्यभरितान् जालिहाळगुरून् भजे। यस्य स्मरणमात्रेण धर्मदीक्षा विवर्धते वन्दे तान् श्रीनिवासार्यान् मम विद्यागुरून् सदा। श्रीगुरुभ्यो नमः। हरिः ओम्। श्रीशः प्रीत्यै प्रजातः सुमहितमहिमा श्रीहनुमान्निदेशात् रामस्योल्लङ्घिताब्धिः सहरिरथगतः सेतुनापिष्टदुष्टः भूवृन्नी रावणारिं पुरगमुरुदयं भोजयित्वा सतीतं पश्यन् किं पूरुषेतं सततमपि महान् प्राणमुख्यो वदान्मान्। ಶ್ರೀಶಪ್ರೀತ್ಯೈ ಪ್ರಜಾತಃ, ಪರಮಾತ್ಮನ ಪ್ರೀತ್ಯರ್ಥವಾಗಿ ಜನ್ಮವನ್ನು ಸ್ವೀಕಾರ ಮಾಡಿದವರು. ಆ ಜನ್ಮ ಸ್ವೀಕಾರ ಮಾಡಲಿಕ್ಕೆ ದೇಶ ಕಾಲ ವ್ಯಕ್ತಿಗಳು ಎಲ್ಲವೂ ಕೂಡ ಶ್ರೀಶಪ್ರೀತ್ಯೈ ಅಂತ ಹೇಳಿ ತೋರಿಸ್ತಾರೆ. ಇನ್ನು ಶ್ರೀಶಪ್ರೀತ್ಯೈ ಸುಮಹಿತ ಮಹಿಮಾ ಪ್ರಜಾತಃ ಅಂತ ಅತ್ಯಂತ ಉನ್ನತವಾಗಿರತಕ್ಕಂತಹ ಮಹಿಮೋಪೇತರಾದಂತಹ ವಾಯುದೇವರು ತಾವು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಜನ್ಮವನ್ನು ತಗೊಳ್ತಾರೆ ಅಂತ. ನಮ್ಮಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಿರೋ ಹಂಗೇನೆ ಏನಾಗಿ ಬಿಡ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವುದಾದ್ರೂ ಕೆಲಸ ಹೇಳಿದ್ರೆ ನಾವಿಷ್ಟು ಉನ್ನತ ಮಾರ್ಗದಲ್ಲಿದ್ದೀವಿ, ನಾ ಹೆಂಗೆ ಸಣ್ಣ ಕೆಲಸ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅತ್ಯುನ್ನತವಾದಂತಹ ಸ್ಥಾನದಲ್ಲಿರೋರು ನಮಗೆ ಸಣ್ಣ ಕೆಲಸ ನೀವು ಹೇಗೆ ಹೇಳ್ತೀರಿ? ದೊಡ್ಡ ದೊಡ್ಡ ಕೆಲಸನೇ ನಮಗೆ ಮಾಡಿ ಅಭ್ಯಾಸ, ನಮಗೆ ಸಣ್ಣ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅತ್ಯಂತ ಸಣ್ಣ ಸಣ್ಣ ಕೆಲಸ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಸಣ್ಣ ಕೆಲಸವನ್ನು ಬೇರೆಯವ್ರಿಗೆ ಹೇಳ್ತೀವಿ. ಆದರೆ ವಾಯುದೇವರು ಸುಮಹಿತ ಮಹಿಮಾ, ದೊಡ್ಡ ಮಹಿಮೋಪೇತರಾಗಿರ್ತಕ್ಕಂತಹ ವ್ಯಕ್ತಿಗಳವರು ಸಣ್ಣ ಕೆಲಸವನ್ನು ಕೂಡ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡುತ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಹೂವು ತುಳಸಿ ತರ್ತಾರೆ ಅಂತಂದ್ರೆ ಬಹಳ ಸಣ್ಣ ಕೆಲಸ ಅಂತ ಹೇಳ್ತೀವಿ. ಹೂ ತುಳಸಿ ತರ್ತಾರೆ, ಏನ್ ಕೆಲಸ? ಹೂ ತುಳಸಿ ತರ್ತಾರೆ. ಸುತ್ತ ಕೆಲಸ ಅವರಿಗೆ ಬಹಳ ಅತ್ಯಂತ ಸುಳ್ಳು ಮಕ್ಕಳು ಅಂತಲೂ, ಅಡಿಗೆ ಕೆಲಸ ಮಾಡೋರನ್ನ ಅರಸು ಮಕ್ಕಳು ಅಂತಲೂ ಕರೆಯೋದಿದೆ ಒಂದು ವಾಡಿಕೆ. ಅಂದ್ರೆ ಯಾವನು ಅತ್ಯಂತ ಪ್ರಧಾನವಾದಂತಹ ಕೆಲಸವನ್ನು ಮಾಡಿರ್ತಾನೋ ಅವನು ಬಹಳ ದೊಡ್ಡವನು ಅಂತ ಹೇಳಿ. ಮಾಧ್ಯಮತದಲ್ಲಿ ಇದೊಂಚೂರು ವ್ಯತ್ಯಾಸ ಏನಂದ್ರೆ, ಇಲ್ಲಿ ದೊಡ್ಡ ದೊಡ್ಡವರು ಬಹಳ ಸಣ್ಣ ಸಣ್ಣ ಕೆಲಸಗಳನ್ನು ಬಲು ಶ್ರದ್ಧೆಯಿಂದ ಮಾಡಿ ಅವರು ಉದಾತ್ತ ಚರಿತರಾಗಿರತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅತ್ಯಂತ ಸಣ್ಣ ಸಣ್ಣ ಕೆಲಸಗಳು, ನೀಚ ಕೆಲಸಗಳನ್ನು ಮಾಡ್ಲಿಕ್ಕೆ ನಮ್ಮಲ್ಲೆಲ್ಲ ಕೈ ಹಾಕೋದಿಲ್ಲ. ಅದನ್ನ ಯಾರು ಮಾಡ್ತಾರೆ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ, ಅದರ ಬಗ್ಗೆ ಸ್ವಲ್ಪ ತಾತ್ಸಾರವನ್ನು ತೋರಿಸ್ತಾರೆ, ಬಾಯಿಂದ ಆಡೋದಿಲ್ಲ. ಯಾಕೆಂದರೆ ಬಾಯಿಂದ ಆಡ್ಬಿಟ್ರೆ ಅದು ದೊಡ್ಡದು ಅಂತ ಹೇಳಿ ಯಾರಾದರೂ ಎದುರಿಗೆ ನಿಂತವ್ರು ಹೇಳ್ಬಿಡ್ತಾರೆ, ಅದನ್ನೇನ್ರಿ ಸಣ್ಣ ಕೆಲಸ ಅಂತೀರಿ, ಭಾಳ ದೊಡ್ಡ ಕೆಲಸ ಅದು ಅಂತ ಹೇಳ್ಬಿಡ್ತಾರೆ ಯಾರು ಬಾಯಿ ಬಿಟ್ಟು.
ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನ ನಾವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡು, ಅಥವಾ ಆಮೇಲೆ ನೋಡೋಣ ಅಂತ ಹೇಳಿ ಹೋಗ್ಬಿಡು. ಇದು ಆಕ್ಟಿವ್ ನಿಲ್ಸಿದ್ದಾರೆ, ಅದು ತೊಂದರೆ ಆಗ್ತದೆ. ಯಾವ ಗಾಡಿ 48 ಮಾಡಬೇಡಿ. ಆದ್ದರಿಂದ ನಾವು ಸಾಮಾನ್ಯವಾಗಿಯೇ ಉನ್ನತವಾದಂತಹ ಸ್ಥಾನದಲ್ಲಿರೋರು ಹೀಗೆ ಸಣ್ಣ ಕೆಲಸ ಮಾಡಲಿಕ್ಕೆ, ಅದಕ್ಕೆ ಪರಮಾತ್ಮ ಎಲ್ಲದಕ್ಕಿಂತಲೂ ಸಣ್ಣ ಕೆಲಸ ಅಂತ ಯಾವುದಂತೀರಿ ಎಂಜಲುಗಾಮ, ಅದನ್ನ ಮಾಡಿ ತೋರಿಸ್ತೀನಿ ಅಂತ. ಪಂಢರಪುರದಲ್ಲಿ ವಿಠ್ಠಲ ತಾನು ಕಟಿಯಲ್ಲಿ ಕರವನ್ನ ಇಟ್ಟಿದ್ದಕ್ಕೆ ದಾಸರಾಯರು ಕೇಳಿದ್ದಾರೆ, ಏನ್ರಿ ಅದೇನು ಅಂಥ ಪರಿ ದೊಡ್ಡ ಕೆಲಸ ಅಂತಂದು ಹೇಳಿ ಯೋಚನೆ ಮಾಡ್ತೀರಲ್ಲ, ಪರಮಾತ್ಮ ಅನ್ನಂತೆ ಅದನ್ನ ಮಾಡಿ ನೋಡ್ರಿ, ಅದರೊಳಗೆ ಏನು ಸ್ವಾರಸ್ಯ ಇದೆ, ಅದನ್ನ ಮಾಡಿ ನೋಡ್ರಿ, ಅದರಲ್ಲಿ ಏನು ಸ್ವಾರಸ್ಯ ಇದೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಎಂಜಲನ್ನ ಬಳಿಯೋದು ಅಂತ ಅನ್ನೋದೇನಿದೆಯಲ್ಲ, ಅದು ಬಹಳ ಉತ್ತಮವಾಗಿರ್ತಕ್ಕಂತಹ ಕೆಲಸ. ಹಲವಾರು ಜನರಿಗೆ ನಾವೇನು ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ, ನಾವೇನರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅನ್ನ ಹಾಕಿಬಿಟ್ರೆ ಕೃತಾರ್ಥರು ಅಂತ ನಾವು ಭಾವಿಸ್ತೀವಿ. ಅಲ್ಲ, ಎಂಜಲ ಎತ್ತೋದು ಬಹಳ ದೊಡ್ಡದು. ಅನ್ನ ದಾನವನ್ನ ಮಾಡಿದವನಿಗೆ ಪುಣ್ಯ ಬರೋದಕ್ಕಿಂತ ಹೆಚ್ಚು ಪುಣ್ಯ ಯಾರಿಗಪ್ಪ ಅಂತಂದ್ರೆ ಅಡಿಗೆ ಮಾಡಿದವನು. ಅಡಿಗೆ ಮಾಡಿದವನ್ಕಿಂತಲೂ ಹೆಚ್ಚು ಯಾರಿಗೆ ಅಂದ್ರೆ ಬಡಿಸ್ದವನಿಗೆ. ಬಡಿಸ್ದವನ್ಕಿಂತಲೂ ಹೆಚ್ಚು ಪುಣ್ಯ ಯಾರಿಗೆ ಅಂದ್ರೆ ಎಂಜಲಲ್ಲೇ ಎತ್ತವನು. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ದೊಡ್ಡ ಪುಣ್ಯ ನಮಗೆ ಬೇಡ ಅಂತ ಕಸ ಮುಸ್ರಿ ಅವ್ರಿಗೆ ಬಿಟ್ಬಿಡ್ತೀವಿ. ಅದು ದೊಡ್ಡ ಪುಣ್ಯ ಅಲ್ವೇ, ಅದಕ್ಕಾಗಿ ನಾವು ಅದನ್ನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ದೊಡ್ಡ ದೊಡ್ಡ ಪುಣ್ಯ, ಅದಕ್ಕೆ ಪರಮಾತ್ಮ ಏನಂತಾನೆ, ದೊಡ್ಡ ಪುಣ್ಯ ಯಾರಿದ್ದೀರೋ ಅವ್ರು ಯಾರು ಚಿಕ್ಕವ್ರು. ರಾಜಸೂಯ ಯಾಗದಲ್ಲೂ ಹಿಂಗೆ ಆಗಿತ್ತಂತೆ. ದೊಡ್ಡ ಪುಣ್ಯ ಅಂತ ಹೇಳಿಬಿಟ್ಟು ಧರ್ಮರಾಜ ಅದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತಲೇ ಭೀಮಸೇನ ದೇವರು ಏನು ಮಾಡಿದ್ರಂದ್ರೆ ಅದನ್ನು ತಗೊಂಡಿದ್ರು. ದೊಡ್ಡ ಪುಣ್ಯ ಅಲ್ವೇ, ದ್ರವ್ಯಾರ್ಜನೆ ಅನ್ನೋದು ದೊಡ್ಡ ಪುಣ್ಯ, ಧರ್ಮ ಪ್ರತಿಷ್ಠಾಪನೆ ಅನ್ನೋದು ದೊಡ್ಡ ಪುಣ್ಯ, ಎಲ್ರಿಗೂ ಕೂಡ ಯೋಗ್ಯವಾಗಿ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಅನ್ನೋದು ದೊಡ್ಡ ಪುಣ್ಯ. ಅದಕ್ಕಾಗಿ ಹೆಸರಿಗೆ ಮಾತ್ರ ಧರ್ಮರಾಜನಿಗೆ ಕಿರೀಟ ಹಾಕಿಸ್ಬಿಟ್ಟು ಪ್ರತಿಶತ ರಾಜಸೂಯ ಯಾಗದಲ್ಲಿ 80 ಭಾಗದ ಪುಣ್ಯವನ್ನು ಪರಮಾತ್ಮ ಏನ್ ಮಾಡಿದ್ದ, ಅದನ್ನು ಭೀಮಸೇನ ದೇವರ ಜೋಳಿಗೆಗೆ ತುಂಬಿಸಿದ್ದ. ಯಾಕೆ? ದೊಡ್ಡ ಪುಣ್ಯ ನಿಮಗೆ ಚಿಕ್ಕವರಿಗೆ ಪಡೆಯುವಂತಹ ಅರ್ಹತೆ ಇರೋದಿಲ್ಲ. ಇಷ್ಟ ಪಡೆದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ಅದನ್ನ ಹೆಂಗೆ ಕಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉಪದ್ಯಾರ್ತನ ಮಾಡ್ತೀರಿ. ಅದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಪುಣ್ಯವನ್ನ ಮಾಡ್ಬೇಕಂದ್ರೆ ಚೇತನರೂ ಕೂಡ ದೊಡ್ಡ ದೊಡ್ಡ ಹಿರಿಯ ಚೇತನರಾಗಬೇಕಂತೆ. ಸುಮಹಿತ ಮಹಿಮಾ, ದೊಡ್ಡ ಮಹಿಮೋಪೇತರಾಗಿರ್ತಕ್ಕಂತಹ ವಾಯುದೇವರು ಏನು ಮಾಡ್ತಿದ್ರಂತಂದ್ರೆ ರಾಮಾರ್ಚನೆಗೋಸ್ಕರವಾಗಿ ತಾವು ಏನು ಮಾಡ್ತಿದ್ರು, ಹೂವನ್ನ ತರ್ತಿದ್ರಂತೆ. ಆ ಹೂವನ್ನ ತರೋದು ಅಂತನ್ನೋದು ಬಹಳ ಕಠಿಣ, ಸುಲಭ ಅಲ್ಲ ಅದು. ಅವರಿಗೆ ಒಂದು ಕೈಯಿಂದ ಗಂಧಮಾದನ ಪರ್ವತವನ್ನು ತರೋದು ಕಷ್ಟ ಆಗಲಿಲ್ಲಂತೆ, ಅದಕ್ಕಿಂತ ಕಷ್ಟ ಇತ್ತಂತೆ ಯಾವುದಂದ್ರೂ ಹೂ ತರೋದು. ಅರೆ ಹೂ ತರೋದು ಅಷ್ಟೊಂದು ಕಷ್ಟ, ನಾ ಏನು ಲೀಲಾಜಾರವಾಗಿ ತಗೊಂಡ್ಬಂದ್ಬಿಡ್ತೀವಿ ಅಂತ. ಸುಲಭ ಅಲ್ಲ ಹೂ ತರೋದು. ಹೂ ತರ್ಲಿಕ್ಕೆ ಸಾಕಷ್ಟು ನಿಯಮಗಳಿವೆ. ಹೂ ತರಬೇಕಾದ್ರೆ ಯಾರನ್ನೂ ಮಾತಾಡಿಸ್ಬಾರ್ದು, ಹೂವಿನ ವಾಸನೆ ಮೂಗಿಗೆ ಬಡಿಬಾರ್ದು, ಹೂವನ್ನು ಎಡಗೈಯಲ್ಲಿ ಮುಟ್ಟಬಾರ್ದು, ತಗೊಂಡಿರೋ ಪಾತ್ರೆಯನ್ನು ಕೆಳಗೆ ಇಡಬಾರ್ದು. ಹೂ ಬಿಡಿಸ್ಬೇಕಾದ್ರೆ ಬೇರೆಯವರಿಗೆ ನೀವು ನಮಸ್ಕಾರ ಮಾಡಬಾರ್ದು, ನಿಮಗೆ ಬೇರೆಯವರು ನಮಸ್ಕಾರ ಮಾಡಬಾರ್ದು. ಹೇಳ್ತಾ ಹೋಗ್ಲಾ? ಬರೀ ಹೂ ತಂದಿದ್ದಕ್ಕೆ ಒಂದಕ್ಕೆ ಪುರಾಣ ಹೇಳ್ತೀನಿ ಬೇಕಾದ್ರೆ, ಅಷ್ಟು ನಿಯಮ ಇದೆ. ನಿರ್ಗಂಧ ಕುಸುಮಗಳನ್ನು ತರಬಾರ್ದು, ದುರ್ಗಂಧ ಕುಸುಮಗಳು ಇರಬಾರ್ದು, ಎಕ್ಕದ ಎಲೆಯಲ್ಲಿ ತರಬಾರ್ದು. ಇದರಲ್ಲಿ ಬೇರೆ ಇನ್ನು ಕೆಲವು ನಿಷಿದ್ಧವಾಗಿರತಕ್ಕಂತಹ ಔಡಲ ಎಲೆಯೊಳಗೆ, ಆ ಎಕ್ಕದ ಎಲೆಯೊಳಗೆ, ಈ ಎಲೆಗಳೊಳಗೆ ತರಲಿಕ್ಕೆ ಹೋಗಬಾರ್ದು. ಹೂವನ್ನ ತುಳಸಿಯ ಜೊತೆಗೆ ಬೆರೆಸಿ ತರಬಾರ್ದು. ಹೂವನ್ನ ತರಬೇಕಾದ್ರೆ ಉಗುರು ತಾಕಬಾರ್ದು, ಎಡಗೈಯಲ್ಲಿ ಮುಟ್ಟಬಾರ್ದು, ನೆರಳು ಬೀಳಬಾರ್ದು, ಉಸಿರು ತಾಗಬಾರ್ದು, ಹೂವಿನಿಗೆ ವಾಸನೆ ಇರಬೇಕು, ನಿಮಗೆ ಬಡಿಬಾರ್ದು. ನಾವೇನು ಮಾಡ್ತೀವಿ ಅಂತಂದ್ರೆ, ಹೂ ತರ್ಲಿಕ್ಕೆ ಹೋಗೋದು ಅಂದ್ರೆ ಅದು ಯಾರು ಬೇಕಾದವ್ರು ತಂದಿರಲಿ, ಹೆಂಗ ಬೇಕಾದರೂ ತೊಳೆದಿರಲಿ, ಎಲ್ಲಿ ಬೇಕಾದರೂ ಹಾಕಿರಲಿ, ಹೆಂಗಾರ ಇಟ್ಟಿರಲಿ, ಅದನ್ನ ತಂದು ಬಿಟ್ಟು ಬಿಸಾಕ್ಬಿಟ್ವಿ ಅಂದ್ರೆ ನಾವು ಹೂ ತಂದ್ವಿ ಅಂತ ಅನ್ಕೊಳ್ತೀವಿ. ಸಣ್ಣ ಕೆಲಸ
ಬಹಳ ದೊಡ್ಡದಾಗಿ ಚಿತ್ರೀಕರಣವನ್ನು ಕೊಡ್ತಾರೆ. ಯಾರು? ನಮ್ಮ ಸುಮಧ್ವಿಜಯಕಾರರು. ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಪ್ರಯತ್ನಪೂರ್ವಕವಾಗಿ ಎರಡೂ ಕೈಯಿಂದ ಹೂ ತಂದಿದ್ರಂತೆ. ಗಂಧಮಾದನ ಪರ್ವತ ತರಬೇಕಾದ್ರೆ ಒಂದು ಕೈ ಬಳಸಿದ್ರು. ದೊಡ್ಡವರು ಪರಮಾತ್ಮನಿಗೋಸ್ಕರವಾಗಿ ಬಳಸಬೇಕಾದ್ರೆ ತಾವು ಸಂಪೂರ್ಣ ಪ್ರಮಾಣದ ಕರ್ಮವನ್ನು ಮಾಡ್ತಾರೆ ಅಂತನ್ಲಿಕ್ಕೆ. ಚಿಕ್ಕವರಿಗಾಗಿ ಬಳಸಬೇಕಾದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಆ ಕೆಲಸ ಮಾಡಬೇಕಾಗಿಲ್ಲ. ಅವರು ಅದರ ದೊಡ್ಡವರಿಗೋಸ್ಕರವಾಗಿ ಮಾಡಬೇಕಾದ್ರೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಅದನ್ನು ಬಳಸಬೇಕಾದಂತಹ ಸಮಯದಲ್ಲಿ ತಮ್ಮ ಭಾವ ಮತ್ತು ಭಂಗಿಯ ಮೂಲಕವಾಗಿ ಏನು ಮಾಡ್ತಾರೆ ಅಂದರೆ ಆ ಕರ್ಮದಲ್ಲಿ ತಮಗೆಷ್ಟು ಭಕ್ತಿ ಇದೆ ಅಂತ ತೋರಿಸ್ತಾರಂತೆ. ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಪ್ರಯತ್ನಪೂರ್ವಕವಾಗಿ ಏನು ಮಾಡಿದ್ರು ಅಂತಂದರೆ ಹೂವನ್ನು ತಂದಿದ್ರಂತೆ. ಒಂದನ್ನು ಹೇಳಿದೆ, ಇಂಥದ್ದು ಸುಮಹಿತ ಮಹಿಮಾ, ಇಂಥ ದೊಡ್ಡ ಮಹಿಮೋಪೇತರಾಗಿರತಕ್ಕಂತಹ ವಾಯುದೇವರು ಹನುಮಂತ ದೇವರಾಗಿ ಜನ್ಮವನ್ನು ತಗೊಂಡಿದ್ದೇ ಶ್ರೀಶ ಪ್ರೀತ್ಯೈ, ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪ್ರಜಾತಃ. ಸುಮಹಿತ ಮಹಿಮಾ ಶ್ರೀಶ ಪ್ರೀತ್ಯೈ ಪ್ರಜಾತಃ. ದೊಡ್ಡ ಮಹಿಮಾ ಯಾವುದು ಅಂತಂದ್ರೆ ತಾವು ಆರಂಭ ಪ್ರವೃತ್ತಿ ಧರ್ಮದಲ್ಲಿ ನಿಷ್ಠೂರಿಗಳಾಗಿ ಇತ್ತುಕೊಂಡು ತನ್ನೊಂದಿಗೆ ಧರ್ಮಿಷ್ಠರನ್ನ ನಡೆಸೋದು. ನಮ್ಮಲ್ಲಿ ಯಾವ್ದಾದ್ರೂ ಒಂದು ವ್ಯತ್ಯಾಸ ಆಗ್ತದೆ. ಒಂದಾ ಪರಪ್ರತ್ಯಯನಕ್ಕೋಸ್ಕರವಾಗಿ ಯಥೇಚ್ಛ ಧರ್ಮವನ್ನು ಹೇಳೋದು, ತಾವು ಅಧರ್ಮವನ್ನು ಮಾಡ್ತಾ ಇರೋದು. ಮನೆಗಳಲ್ಲೇ ಈ ಕಾರ್ಯಕ್ರಮ, ಬೇರೆ ಕಡೆ ಬಿಟ್ಟು ಬಿಡ್ರಿ. ಮನೆಗಳಲ್ಲೇ ನಿಮ್ಮನ್ನ ನೀವೇ ನೋಡ್ಕೊಳ್ರಿ. ಬೇಕಾದ್ರೆ ಎಲ್ರಿಗೂ ಹೇಳಿ ಧರ್ಮಾಚರಣೆ ಮಾಡಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಇವ್ರ ಧರ್ಮಗಳೇನಾಗಿರ್ತವೆ, ಚ್ಯುತವಾಗಿ ಹೋಗಿರ್ತವೆ. ಉದಾಹರಣೆ, ಒಂದು ಮಾಘಸ್ನಾನ ನಡಿಲಿಕ್ಕಿರ್ತದಲ್ಲ, ಎದ್ದು ಎಲ್ಲರಿಗೂ ಮಾಘಸ್ನಾನ ಮಾಡ್ರಿ ಅಂತ ಹೇಳಿದ್ರೆ ಬಯಸ್ಕೋಬೇಕಾಗ್ತದೆ ಅಂತ ಹೇಳಿ ಯಾರಿಗೂ ಹೇಳಲಾರ್ದ ಮಾಘಸ್ನಾನ ಮಾಡೋದು ಒಂದು. ಇಲ್ಲ, ಮಾಘಸ್ನಾನ ಮಾಡ್ರಿ ಅಂತ ಹೇಳೋ ಅಷ್ಟರೊಳಗೆ ಸಮಯನೇ ಮುಗಿದೋಗ್ಬಿಟ್ಟಿರ್ತದೆ, ಆದ್ದರಿಂದಾಗಿ ಮಾಘಸ್ನಾನ ಮಾಡದೇ ಇರೋದು ಇನ್ನೊಂದು. ಎರಡರೊಳಗೆ ಯಾವ್ದಾರ ಒಂದು. ಈ ಎರಡನ್ನು ಬಿಟ್ಟವರಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ಮಾಡೋರಲ್ಲಿ ಈ ರೀತಿಯಾದಂತಹ ಎರಡು ಬಗೆ ಇದೆ. ಏನಂದ್ರೆ ಧರ್ಮ ಪ್ರೇರಣೆಗೋಸ್ಕರವಾಗಿ ತಾವು ನಿಂತ್ಕೊಂಡ್ಬಿಟ್ಟು ಸ್ವಯಂ ಧರ್ಮಶೂನ್ಯರಾಗತಕ್ಕಂಥದ್ದು, ಅಥವಾ ತಾವು ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ತತ್ಪರರಾಗಿ ಬೇರೆಯವರನ್ನ ಧರ್ಮಾನುಷ್ಠಾನದಲ್ಲಿ ತೊಡಗಿಸದೇ ಇರೋದು. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವೇನು ಮಾಡ್ಕೊಂಡು ಹೋಗೋಣ ಅಂದರೆ ಧರ್ಮಾನುಷ್ಠಾನವನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಿಟ್ಟು ಬಿಡೋದು. ಶಾಸ್ತ್ರ ಹೇಳ್ತದೆ ಇದು ಎರಡೂ ಕೂಡ ನಿಷಿದ್ಧ. ಮಂತ್ರಾಲರಾಯರು ಹೇಳ್ತಾರೆ ಇದು ಎರಡೂ ಕೂಡ ನಿಷಿದ್ಧ. ಸಂಕಲ್ಪ ಮಾಡಬೇಕಾದ್ರೆ ಮಮ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈ ಅಶೇಷ ಜನೈ ತ್ವತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವ ಜನಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ನಾವು ಧರ್ಮಾನುಷ್ಠಾನವನ್ನು ಮಾಡಬೇಕಾದ್ರೆ ಧರ್ಮವನ್ನು ಮಾಡ್ರಿ ಅಂತ ಹೇಳೋದಲ್ಲ, ಸ್ವಯಂ ನಾವು ಆಚರಣಶೀಲರಾಗಿರಬೇಕು, ನಾವು ಧರ್ಮವನ್ನು ಮಾಡಬೇಕು. ಇದನ್ನೇ ಸುಮಹಿತ ಮಹಿಮಾ ಅಂತಾರೆ. ವಾಯುದೇವರು ತಮ್ಮೊಂದಿಗಿದ್ದಂತಹ ಎಲ್ಲರನ್ನೂ ಕೂಡ ಧರ್ಮಿಷ್ಠರನ್ನಾಗಿ ಮಾಡಿ ತಮ್ಮ ನಿಲುವು ಧರ್ಮದ ಹತ್ತಿರದಲ್ಲಿ, ಧರ್ಮದ ಜೊತೆಗೆ ತಮ್ಮ ನಿಲುವನ್ನು ಜೋಡಿಸ್ಕೊಂಡಿದ್ದೀವಿ ಅಂತನ್ನೋದನ್ನು ಪ್ರತಿಯೊಂದು ಕಡೆಗೆ ಸ್ಪಷ್ಟ ಮಾಡ್ತಾ ಬಂದಿದ್ರು. ವೃಕ್ಷರಜಸ್ಸಿನ ಮಕ್ಕಳಾಗಿರ್ತಕ್ಕಂತಹ ವಾಲಿ ಆಗಲಿ ಸುಗ್ರೀವನಾಗಲಿ ಮೊದಲಿನಿಂದಲೂ ಹನುಮಂತ ದೇವರ ಜೊತೆಗೇ ಇದ್ದಂತೆ. ಯಾರೂ ಹನುಮಂತ ದೇವರನ್ನ ಬಿಟ್ಟಿರಲಿಲ್ಲ, ಇಬ್ಬರು ಒಟ್ಟಿಗೆ ಇತ್ತು. ಯಾವಾಗ ದುಂಧು ರಾಕ್ಷಸನನ್ನು ವಾಲಿ ಹೋಗಿ ಸಂಹಾರ ಮಾಡಿದ. ದುಂಧು ಅಂತ ಒಬ್ಬ ರಾಕ್ಷಸ ಇದ್ದ, ಒಂದೊಂಥರ ವಿಚಿತ್ರನಾದಂತಹ ವ್ಯಕ್ತಿ. ವಾಲಿಯನ್ನು ಸಮಕಾಲೀನರು ಯಾರೂ ಕೂಡ ಹಿಡಿದು ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ರಾವಣನೇ ವಾಲಿಯ ಕೈಯಲ್ಲಿ ಸಿಕ್ಕಿಬಿಟ್ಟು ಒದ್ದಾಡಿ ಹೋಗಿಬಿಟ್ಟಿದ್ದ. ಕ್ರಿಮಿ ಥರ ನೋಡ್ತಿದ್ದಂತೆ. ಸಣ್ಣ ಕ್ರಿಮಿಕೀಟಗಳನ್ನು ನೋಡಿದರೆ ಯಾವ ರೀತಿಯಲ್ಲಿ ತುಚ್ಛ ಮನೋಭಾವನ, ಜಿರಳೆಯೋ ಹಲ್ಲಿಯೋ ಅಥವಾ ಇನ್ಯಾವುದೋ ಕ್ಷುದ್ರ ಪ್ರಾಣಿಯನ್ನು ನೋಡಿದರೆ ಎಷ್ಟು ತಾತ್ಸಾರದಿಂದ ನೋಡಬೇಕೋ ಅಷ್ಟು ತಾತ್ಸಾರದಿಂದ ನೋಡ್ತಿದ್ದಂತೆ ರಾವಣನನ್ನು ವಾಲಿ. ಅಂದ್ರೆ ವಾಲಿಯ ಮುಂದೆ ರಾವಣನೇ ಇಷ್ಟರ ಮಟ್ಟಿಗೆ ಇದ್ದ ಅಂತಂದ್ರೆ ಇನ್ನು ಯೋಚನೆ ಮಾಡಿಕೊಡ್ರಿ, ವಾಲಿ ಇನ್ನೆಷ್ಟು ಬಲಿಷ್ಠ ಇರಬೇಕು, ಅದೆಷ್ಟು ಬಲಿಷ್ಠತನ ಇರಬೇಕು. ಹೀಗಾಗಿ ವಾಲಿಯ ರಾಜ್ಯಭಾರ ಅಂತನ್ನೋದು ಲೀಲಾಜಾಲವಾಗಿ ತುಂಬ ಬಲಿಷ್ಠನಿದ್ದಿದ್ದರಿಂದಾಗಿ ಯಾರಾದರೂ ಕೂಡ ಅವನು ವಿರುದ್ಧವಾಗಿ ಒಂದು ಹೆಜ್ಜೆ ಇಡಬೇಕಂದ್ರೆ ತುಂಬ
ತುಂಬ ಯೋಚನೆ ಮಾಡಬೇಕಾಗ್ತಿತ್ತು. ವಾಲಿಯ ವಿರುದ್ಧವಾಗಿ ಒಂದು ಹೆಜ್ಜೆ ಇಡ್ತೀವಿ ಅಂತಂದ್ರೆ ತುಂಬಾ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಎದುರಿಸೋದು ದೂರತ ಬಾಸ್ತಾ ವಿರುದ್ಧವಾಗಿ ಯೋಚನೆ ಮಾಡೋದು ಕಷ್ಟ ಇತ್ತು ವಾಲಿಯ ವಿಷಯದಲ್ಲಿ. ಆದ್ದರಿಂದ ವಾಲಿ ತುಂಬಾ ಲೀಲಾಜಾಲವಾಗಿ ರಾಜ್ಯಭಾರವನ್ನು ಮಾಡ್ತಿದ್ದ. ಇಂಥವನಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ದುಂದು ಅಂತನೋ ಒಬ್ಬ ರಾಕ್ಷಸ ಎದುರಿಗೆ ಬಂದು ಯುದ್ಧ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ರಾಕ್ಷಸ ಸ್ವಭಾವ, ಏನಾದರೂ ಮಾಡಿ ಪೀಡೆ ಕೊಡಬೇಕು ಅಂತ ಹೇಳಿ ಅವನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಜಾವರ್ಗದವ್ರನ್ನ ಪೀಡಿಸ್ಬೇಕು. ಅವ್ರನ್ನೂ ಪೀಡಿಸ್ಬೇಕು ಅಂದ್ರೆ ಹಗಲೊತ್ತಿನಲ್ಲಿ ಆಗೋದಿಲ್ಲ ಅಂತ ರಾತ್ರಿ ಬಂದು ತೊಂದರೆ ಕೊಡ್ತಿದ್ರು. ಎಲ್ಲರೂ ಮಲಗಿರ್ಬೇಕು, ಆವಾಗ ದೊಂಬಿ ಎಬ್ಬಿಸ್ಬಿಡ್ತಿದ್ರು, ಯಾರನ್ನಾದರೂ ಹಿಡಿದು ಹಿಂಸೆ ಮಾಡ್ತಿದ್ರು. ಇದು ತುಂಬ ಏನಾಗ್ಬಿಡ್ತಿತ್ತು ಅಂದರೆ ಅತ್ಯಂತ ಶಾಂತವಾಗಿರತಕ್ಕಂತಹ ಪರಿಸರದಲ್ಲಿ ಯಾರಾದರೂ ಒಬ್ಬರು ಮತ್ತೆ ಅಯೋಗ್ಯರು ಬಂದು ಸೇರ್ಕೊಂಡ್ಬಿಟ್ರು ಅಂದರೆ ಪರಿಸರದಲ್ಲಿ ಕಾಲುಷ್ಯ ಅಂತ ಹೆಂಗಿರ್ತದಲ್ಲ, ಅದನ್ನು ಡೆಕೋರಮ್ ಹಾಳಾಗೋದು ಅಂತ ಅನ್ನೋದಿದೆಯಲ್ಲ, ಅದು ತುಂಬ ಎಲ್ರಿಗೂ ಅಸಹನೀಯ ಆಗ್ತದೆ. ಅದಕ್ಕಾಗಿ ಎಲ್ಲರೂ ವಾಲಿ ಹತ್ರ ಹೋಗಿ ಹೇಳಿದ್ರು, ಇಂಥವನೊಬ್ಬವನು ಬಂದು ಏನು ಮಾಡ್ತಾನೆ ಅಂದ್ರೆ ರಾತ್ರಿ ಹೊತ್ತು ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ. ಸಾಮಾನ್ಯರಿಗೆ ಅವನು ಬಗ್ಗೋದಿಲ್ಲ ಅಂತ ಅನ್ನೋದು ವಾಲಿಗೆ ಗೊತ್ತಾಯಿತು. ಅದಕ್ಕಾಗಿ ಪ್ರಚ್ಛನ್ನ ವೇಷದಿಂದಾಗಿ ವಾಲಿಯೇ ಏನು ಮಾಡಿದ ಅಂದ್ರೆ ಒಂದು ದಿವಸ ಆ ದುಂದುವನ್ನು ಬೆದಾಟಿದ. ಸುಲಭಕ್ಕೆ ಸಿಗುತ್ತಿರಲಿಲ್ಲ ನಾವು. ಇವ ಬಂದ ಅಂತ ಹೇಳಿ ಏನು ಮಾಡ್ದ ಅಂದ್ರೆ ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಆದ್ರೆ ವಾಲಿ ತುಂಬಾ ಪ್ರಯತ್ನಶೀಲ. ಎಂಥ ಪ್ರಯತ್ನಶೀಲ ಅಂದ್ರೆ ಅವನು ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತಂದ್ರೆ ಅವ್ರನ್ನ ಇತಿಶ್ರೀ ಮಾಡೋ ತನಕ ಅವನು ಮರಳಿ ಬರೋವಂಥವನಲ್ಲ ವಾಲಿ, ಮಹಾನ್ ಹಠಮಾರಿ. ಆದ್ರಿಂದ ದುಂದುವನ್ನು ಹೋಗಿ ಹಿಡಿದು ಹೆಂಗೆ ಹೊಡೆದ ಅಂತಂದ್ರೆ ಆ ಹೊಡೆದಿರೋಂತಹ ಹೊಡೆತಕ್ಕೆ ದುಂದುವಿನ ಮೈಯಿಂದಾಗಿ ರಕ್ತ ಇಳಿದೇ ಇರೋ ಹಂಗೆ ಬಸ್ತ್ ಹೋಯ್ತಂತೆ. ರಕ್ತ ಮೈಯಿಂದ ಬಸ್ತ್ ಹೋಗೋ ಹೊಡಿಬೇಕು ಅಂತಂದ್ರೆ ಇನ್ನು ಎಷ್ಟು ಬಲಿಷ್ಠ ಇರಬೇಕು ವಾಲಿ, ಅಷ್ಟು ಬಲಿಷ್ಠನಿದ್ದವನು ಎತ್ತಿ ಆ ದುಂದುವಿನ ಕಳೆವರವನ್ನು ಏನು ಮಾಡಿದ ಅಂದ್ರೆ ರಕ್ತ ಸಿಕ್ತವಾಗಿರ್ತಕ್ಕಂಥ ಕಳೆವರವನ್ನು ಎತ್ತಿ ಎಸೆದ್ರೆ ಋಷ್ಯಮೂಕ ಪರ್ವತದಲ್ಲಿ ಒಬ್ಬರು ಋಷಿಗಳು ಏನು ಮಾಡ್ತಾ ಇದ್ರು ಅಂದರೆ ತಾವು ತಪಶ್ಚರ್ಯ ಮಾಡ್ತಿದ್ರು. ಆ ಹಾರ್ತಿರ್ತಕ್ಕಂತಹ ಶವದಿಂದ ಏನಾಯಿತು ಅಂದರೆ ರಕ್ತದ ಹನಿಗಳು ತೊಟ್ಟಿಕ್ಕಿದ್ವು ಅವ್ರ ಮೇಲೆ. ಅವ್ರಿಗೆ ಕೋಪ ಬಂತು, ಶಾಪ ಕೊಟ್ಟರು. ಕೋಪ ಬಂತು ಅವರಿಗೆ, ಶಾಪವನ್ನು ಕೊಟ್ಟರು. ಏನಂದ್ರೆ ವಾಲಿ ಒಂದ್ಸರ್ತಿ ಇಲ್ಲೇನಾರ ಬಂದುಬಿಟ್ರೆ ಅವನ ಶಿರಸ್ಸು ಸ್ಫೋಟ ಆಗಲಿ ಅಂತೇಳಿ. ಬ್ರಾಹ್ಮಣ ಶಾಪಕ್ಕೆ ತುಂಬ ಗೌರವ ಕೊಡಬೇಕು ವಾಲಿ. ಯದ್ಯಪಿ ಅವನ ಬಲ ಪರಾಕ್ರಮ, ಅವನ ಶಕ್ತಿ ಸಾಮರ್ಥ್ಯಾದಿಗಳು ತುಂಬ ಹೆಚ್ಚಿದ್ದರೂ ಕೂಡ ಬ್ರಾಹ್ಮಣ ಶಾಪಕ್ಕೋಸ್ಕರವಾಗಿ ವಾಲಿ ಏನು ಮಾಡ್ತಿರಲಿಲ್ಲ ಅಂದರೆ ಆ ಪರ್ವತಕ್ಕೆ ಅಲ್ಲಿಗೆ ಏನು ಮಾಡ್ತಿರಲಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ. ಅವನು ಅಲ್ಲಿಗೆ ಹೋಗಲಾರ್ದನೇ ಇರ್ತಿದ್ದ. ಈ ದುಂದುವಿನ ತಮ್ಮ ಮಾಯಾವಿ ಅಂತ ಇನ್ನೊಬ್ಬವನಿದ್ದ. ಅವನೊಂಥರ ವಿಚಿತ್ರ ವ್ಯಕ್ತಿ. ಈ ದುಂದು ಬಂದು ಯಾವ ರೀತಿಯಲ್ಲಿ ಯುದ್ಧ ಮಾಡಿ ಸತ್ನೋ ಅವನು ಹಾಗೂ ಮಾಡ್ತಿರ್ಲಿಲ್ಲ. ಇವನೊಂಥರ ವಿಚಿತ್ರವಾದ. ಇವನು ವಾಲಿಯನ್ನು ದ್ವೇಷ ಮಾಡಬೇಕು. ವಾಲಿಯನ್ನು ದ್ವೇಷ ಮಾಡ್ಲಿಕ್ಕೆ ಏನು ಮಾಡ್ದ ಅಂದ್ರೆ ಒಂದಾವೃತ್ತಿ ಇದೇ ರೀತಿಯಲ್ಲಿ ಅವನು ರಾತ್ರಿ ಬಂದು ತೊಂದರೆ ಕೊಟ್ಟ. ಇವನನ್ನು ಅಟ್ಟಿಸ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ವಾಲಿ ಈ ಸರ್ತಿ ತಾನೊಬ್ಬನೇ ಹೋಗ್ಲಿಲ್ಲ. ಜೊತೆಗೆ ಏನು ಮಾಡ್ದ ಅಂದ್ರೆ ಸುಗ್ರೀವನನ್ನು ಕರೆದ, ನೀನು ನನ್ನ ಜೊತೆ ಬಾ. ಸುಗ್ರೀವ ಹೊರಟ. ಸಂಹಾರ ಮಾಡೋವನು ವಾಲಿನೇ, ಹಿಂದಿನಿಂದ ಸುಗ್ರೀವ ಬೇಕಾಗಿತ್ತ. ಹಿಂದೆ ಇರು ನೀನು. ಹೋದರೆ ಅವನೊಂದು ಗುಹಾದ ಒಳಗೆ ಪ್ರವೇಶ ಮಾಡಿಬಿಟ್ಟ ಮಾಯಾವಿ. ವಾಲಿ ಅವನನ್ನು ಬೆನ್ನಟ್ಟಿಕೊಂಡು ಹೋದ. ಬೆನ್ನಟ್ಟಿಕೊಂಡು ಹೋದ್ರೆ ನಾ ಬರೋ ತನಕ ಇಲ್ಲೇ ಇರುವಂತ ಸುಗ್ರೀವನಿಗೆ ಹೇಳ್ದ. ಸುಗ್ರೀವ ಕಾದಿದ್ದ. ಬಹುಕಾಲದವರೆಗೆ ಕಾದ ಸುಗ್ರೀವ. ಕಾದು ಮರಳಿ ಬರಬೇಕಾಗಿರ್ತಕ್ಕಂಥ ವಾಲಿ ಬರಲಿಲ್ಲ. ಅಲ್ಲಿಂದ ರಕ್ತದ ಪ್ರವಾಹ ಬರಲಿಕ್ಕೆ ಆರಂಭ ಆಯಿತು. ರಕ್ತದ ಪ್ರವಾಹ ಬಂದ್ರೂ ನೋಡ್ದ, ಆದ್ರೂ ಕೂಡ ವಾಲಿ ಬರಲಿಲ್ಲ ಅಂತಾದಾಗ ಓಹೋ, ಹಾಗಾದ್ರೆ ವಾಲಿಯನ್ನೇ ಕೊಂದು ಬಿಟ್ಟಿದ್ದಾನೆ ಮಾಯಾವಿ. ವಾಲಿ ಪ್ರಾಯ ಸತ್ತಿರಬೇಕು. ಇನ್ನು ಈ ಮಾಯಾವಿ ಬಂದು ಇನ್ನು ಪುನಃ ತೊಂದರೆ ಕೊಡ್ತಾನೆ ಅಂತ ಸುಗ್ರೀವ ಏನು ಮಾಡ್ದ ಅಂದರೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬಂಡೆಗಲ್ಲನ್ನು ಆ ಗುಹೆಗೆ ಅಡ್ಡವಾಗಿಟ್ಟು ಹೋಗ್ಬಿಟ್ಟ. ನೋಡಿ ಎಂಥ ವಿಚಿತ್ರ.
ಅಲ್ಲಿ ನಡೆದದ್ದೊಂದು, ಇವನ ಅರ್ಥೈಸಿಕೊಂಡದ್ದು ಇನ್ನೊಂದು. ನಡೆದಿದ್ದೇ ಬೇರೆ, ಇವ ಅರ್ಥೈಸ್ಕೊಂಡಿದ್ದೇ ಬೇರೆ. ಅಲ್ಲಿ ಏನಾಗಿತ್ತು ಒಳಗೆ ಅಂದ್ರೆ, ಗುಹೆಯಲ್ಲಿ ವಾಲಿ ಮಾಯಾವಿಯನ್ನ, ದುಂದುಬಿಯನ್ನಲ್ಲ, ಮಾಯಾವಿಯನ್ನ ಕೊಂದಿದ್ದ. ದುಂದುಬಿಯ ತಮ್ಮ ಮಾಯಾವಿಯನ್ನ ಕೊಂದಿದ್ದ. ಹೊರಗೆ ಬರಬೇಕು ಅಂತ ಬಂದ್ರೆ ಬರೋ ಅಷ್ಟರಲ್ಲಿ ಸುಗ್ರೀವ ಬಂಡೆಯನ್ನು ಅಡ್ಡಲಾಗಿ ಇಟ್ಟುಬಿಟ್ಟಿದ್ದ. ಆದ್ದರಿಂದ ಹೊರಗೆ ಬರೋ ದಾರಿ ಎಲ್ಲಿ ಅಂತ ಹೇಳಿ ಸಿಕ್ಕಲಾರ್ದೇನೆ ಚಡಪಡಿಸ್ತಾ ಇದ್ದ ವಾಲಿ. ತುಂಬ ಚಡಪಡಿಸ್ತಾ ಇದ್ದ, ತುಂಬ ಹುಡುಕಬೇಕಾಯ್ತು. ಕಾರ್ಗತ್ಲು ಗುಹೆಯಲ್ಲಿ ಕೆಸರು, ಆ ರಕ್ತಮಯವಾಗಿರತಕ್ಕಂಥ ವಾತಾವರಣ. ಸತ್ತ ಮೇಲೆ ಅವನು ದಿನಗಟ್ಟಲೆ ಹುಡುಕ್ತಾ ಇದ್ದಾನೆ, ಸಿಗುತ್ತಿಲ್ಲ. ಗುಹೆಯಿಂದ ಹೊರಗೆ ಹೋಗಲಿಕ್ಕೆ ಯಾವುದೇ ವಿಧವಾದಂತಹ ಕಿಂಡಿಗಳಿಲ್ಲ. ಆ ವಾಸನೆ ಅಲ್ಲೇ ಸುತ್ತುತ್ತಾ ಇರೋದರಿಂದ ಆ ದುರ್ವಾಸನೆ ಹೆಚ್ಚೆಚ್ಚಾಗಿ ಏನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಕಷ್ಟಪಟ್ಟುಕೊಂಡು ಹಾಗೂ ಹೀಗೂ ಮಾಡಿ ಕೊನೆಗೆ ಎಲ್ಲೋ ಒಂದು ಸಣ್ಣ ಬೆಳಕಿಂಡಿಯಿಂದ ಬರತಕ್ಕಂತಹ ಸೂರ್ಯಕಿರಣವನ್ನು ನೋಡಿಕೊಂಡು ಏನು ಮಾಡ್ದ, ಅಲ್ಲಿ ಬಂಡೆ ಇದೆ ಆನಸಿರೋದು ಅಂತ ಹೇಳಿ ಗೊತ್ತಾಗಿ ಆ ಬಂಡೆಯನ್ನು ವಾಲಿ ಬಲಾತ್ಕಾರವಾಗಿ ತಳ್ಳಿದ. ಆವಾಗ ಗುಹಾದ್ವಾರ ಅಂತನ್ನೋದು ಕಾಣಿಸ್ತು. ಹೊರಗೆ ಬಂದ. ಹೊರಗೆ ಬರೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದ್ರೆ, ಇತ್ತ ಕಡೆಗೆ ಸುಗ್ರೀವ ವಾಲಿ ಇಲ್ಲದೆ ಇದ್ದದ್ದರಿಂದ ರಾಜ್ಯ ಅರಾಜಕತೆಗೆ ಸಿಗಾಕೋಬಾರ್ದು ಅಂತ ತಾನು ರಾಜ ಆಗಿದ್ದ. ಬಂದ ಮೇಲೆ ವಾಲಿ ಏನು ಯೋಚನೆ ಮಾಡ್ದ ಅಂದ್ರೆ, ನನ್ನನ್ನ ಸಂಹರಿಸಿ ನನ್ನನ್ನ ಇಲ್ಲ ಅಂತ ಮಾಡಿ ನಾನು ಬಲಿಷ್ಠನಾದದ್ದರಿಂದ ಎದುರಿಗೆ ನಿಂತು ಹೋರಾಡ್ಲಿಕ್ಕಾಗದೇನೆ ನನ್ನ ತಮ್ಮನಾಗಿರತಕ್ಕಂತಹ ಸುಗ್ರೀವ ನಾನಿಲ್ಲದೇ ಇರತಕ್ಕಂತಹ ಪ್ರಸಂಗದಲ್ಲಿ ನನ್ನನ್ನು ಅಪ್ರಸ್ತುತನನ್ನಾಗಿ ಮಾಡೋದಕ್ಕೋಸ್ಕರವಾಗಿ ತಾನು ರಾಜ ಆಗಿದ್ದಾನೆ ಅಂತ ತಾ ತಿಳ್ಕೊಂಡ. ಅಲ್ಲ ಅಂತ ಹೇಳೋರು ಯಾರು? ಒಂದಾಕ್ಷಣಕ್ಕೆ ನೇರವಾಗಿ ಸಿಂಹಾಸನದಲ್ಲಿರ್ತಕ್ಕಂತಹ ಸುಗ್ರೀವನ ಮೇಲೆ ದಾಳಿಯೇ ಮಾಡ್ದ. ಜಗಳ ಆಯಿತು, ಹೊಡೆದಾಟಗಳಾದವು. ಸುಗ್ರೀವ ಏನು ಹೇಳ್ತಾನೆ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ವಾಲಿ ಇರಲಿಲ್ಲ. ಸುಗ್ರೀವನನ್ನು ಚೆನ್ನಾಗಿ ಹೊಡೆದ. ಹೊಡೆತ ತಿಂದು ತಡಿಲಿಕ್ಕಾಗಲಿಲ್ಲ. ಸುಗ್ರೀವ ಓಡ್ದ. ನೋಡಿ, ಇದಿಷ್ಟು ಅನರ್ಥಗಳು ವಾಸ್ತವದಲ್ಲಿ ತಮ್ಮ ಎದುರಿಗೆ ನಡೀತಾ ಇದೆ. ಆದರೆ ಸರ್ವಜ್ಞರಾಗಿದ್ದರೂ ಕೂಡ ಹನುಮಂತ ದೇವರು ಏನು ಮಾಡಲಿಲ್ಲ ಅಂತಂದರೆ, ವಾಲಿಗೆ ನೀನು ಮಾಡ್ತಿರೋದು ತಪ್ಪು ಅಂತ ಹೇಳಿ. ಕೆಲವಾರು ಸಾರಿ ತುಂಬ ಏನು ಬೇಕಾಗ್ತದೆ ಅಂತಂದರೆ, ತಪಸ್ಸಿನಿಂದ, ಜ್ಞಾನದಿಂದ, ವಯೋವೃದ್ಧತೆಯಿಂದ, ಇವೆಲ್ಲದರಿಂದ ಉತ್ತಮರಾಗಿದ್ದರೂ ಕೂಡ ನಡೆಯೋ ಅನರ್ಥವನ್ನು ಪರಿಹಾರ ಮಾಡಲಿಕ್ಕೆ ಶಕ್ಯ ಇದ್ದರೂ ಪರಮಾತ್ಮನ ಸಂಕಲ್ಪ ಇರಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಕೂಡಬೇಕು ಅನ್ನೋದು ಇದೆಯಲ್ಲ, ಅದು ಬಹಳ ದೊಡ್ಡದು. ಪರಿಹಾರ ಮಾಡಲಿಕ್ಕೆ ಗೊತ್ತಿದ್ದ ಸಮಯದಲ್ಲಿಯೂ ಕೂಡ ಅನರ್ಥ ನಡೆಯೋದನ್ನು ಪರಿಹಾರ ಮಾಡಬಾರ್ದು ಅಂತ ಪರಮಾತ್ಮನ ಸಂಕಲ್ಪದಲ್ಲಿದೆ. ಆದ್ದರಿಂದ ನಾವು ಉದ್ಯುಕ್ತರಾಗಬಾರ್ದು ಅಂತ ಹೇಳಿ ಗೊತ್ತಾಗಿ ಸಮರ್ಥರಿದ್ರೂ ಸುಮ್ಮನಿರೋದೇನಿದೆಯಲ್ಲ, ಗೊತ್ತಿದ್ದು ಸುಮ್ಮನಿರೋದು ತುಂಬ ಕಠಿಣ. ಇದು ಸುಲಭ ಅಲ್ಲ. ಭೀಷ್ಮಾಚಾರ್ಯರಿಗೆ ಪರಮಾತ್ಮ ಪ್ರಾಯ ಸರ್ವಜ್ಞತ್ವದ ಹತ್ತಿರಕ್ಕಿದ್ದಂಥವ್ರು. ಆಗಿನ ಕಾಲದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರೊಂಥರ ನಡೆದಾಡೋಂತಹ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಮುಂದೆ ಏನಾಗ್ತದೆ ಅಂತನ್ನೋದನ್ನು ಯುಕ್ತಿಪೂರ್ವಕವಾಗಿ ಈ ಕ್ಷಣದಲ್ಲಿ ಹೇಳುವಂತಹ ಸಾಮರ್ಥ್ಯ ಇರೋದು. ದುರ್ಯೋಧನ ಹೋಗ್ತಕ್ಕಂತಹ ದುಷ್ಟಹಾದಿಯಿಂದ ಏನಾಗ್ತದೆ, ಕುರುಕ್ಷೇತ್ರದ ಬಾಗಿಲು ಹೆಂಗೆ ತಕ್ಕೊಳ್ತದೆ, ಯುದ್ಧವೇ ಅನಿವಾರ್ಯ ಹೆಂಗಾಗ್ತದೆ ಅಂತನ್ನೋದು ಗೊತ್ತಿದ್ರೂ ಕೂಡ ಪರಿಹಾರ ಮಾಡಲಿಕ್ಕಾಗಲಿಲ್ಲ. ಯುದ್ಧ ನಡೀತು. ತಾವು ಸೇನಾಧಿಪತಿಗಳಾಗಿದ್ರು, ದುರ್ಯೋಧನನ ಪಕ್ಷದಲ್ಲಿ ನಿಂತ್ಕೊಂಡು ಹೋರಾಡಿದ್ರು. ಕೊನೆಗೆ ಶರಪಂಜರದಲ್ಲಿ ಮಲಕ್ಕೊಂಡಾಗ ಪರಮಾತ್ಮ ಯುದ್ಧೋತ್ತರ ಕಾಲದಲ್ಲಿ ಬಂದುಬಿಟ್ಟು, ಭೀಷ್ಮಾಚಾರ್ಯ ನಿಮ್ಮ ಹತ್ರ ಬೇಕಾದಷ್ಟು ಜ್ಞಾನ ಇದೆ, ಉಪದೇಶ ಮಾಡ್ರಿ ಅಂದರೆ ಭೀಷ್ಮಾಚಾರ್ಯರಿಗೆ ಮನಸ್ಸಿರಲಿಲ್ಲಂತೆ. ಯೋಚನೆ ಮಾಡಿ. ಸಕಲ ಜ್ಞಾನಪ್ರದಾತ ಶ್ರೀಹರಿ ಸಾಕ್ಷಾತ್ತಾಗಿ ಇವರಿಗೆ ತತ್ವೋಪದೇಶವನ್ನು ಮಾಡಿದ್ದಾನೆ. ಉಪದಿಷ್ಟವಾಗಿರತಕ್ಕಂತಹ ತತ್ವಗಳೆಲ್ಲವೂ ಕೂಡ ಇವರ ಅನುಭವದ ಮೂಸೆಯಲ್ಲಿ ಪಕ್ವವಾಗಿ ಏನಾಗಿದೆ ಅಂದರೆ ಜಗತ್ತಿಗೆ ಕೊಡ್ಲಿಕ್ಕೆ ಅತ್ಯಂತ ಫಲರೂಪದಲ್ಲಿ ಏನಾಗಿದ್ದಾವವು ಸಿದ್ಧವಾಗಿದ್ದಾವೆ. ಕೊಡ್ರಿ ಅಂತ ಹೇಳಿದರೆ ಭೀಷ್ಮಾಚಾರ್ಯ ಅಂತಾರೆ ಸಾಧ್ಯ ಇಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಕೊಡಲ್ಲ. ಯಾಕೆ? ನಂಗೆ ಇಷ್ಟ ಇಲ್ಲ.
ದೇವರು ತಾನಿತ್ತಿರ್ತಕ್ಕಂತಹ ವಿದ್ಯಾಭಾಗ್ಯವನ್ನ ಅದನ್ನ ಜಗತ್ತಿಗೆ ಇಡೀ ಅನುಶಾಸನ ಪರ್ವ ಪೂರ್ತಿ ಭೀಷ್ಮಾಚಾರ್ಯ ಮಹಿಮನ್ನೇ ನೋಡ್ಬೋದು ನೀವು. ಪುಂಖಾನುಪುಂಖವಾಗಿ ಹೇಳ್ತಾರೆ ಏನು ಆಪದ್ಧರ್ಮ, ವೈಯಕ್ತಿಕ ಧರ್ಮ, ವರ್ಣಾಶ್ರಮ ಧರ್ಮ, ರಾಜಧರ್ಮ, ಸ್ತ್ರೀ ಧರ್ಮ, ಶೂದ್ರ ಧರ್ಮ, ಆಪದ್ಧರ್ಮಗಳಲ್ಲಿ ನಿತ್ಯ ಧರ್ಮ, ಅನಿತ್ಯ ಧರ್ಮ, ಕಾಲಪ್ರಾಪ್ತವಾದಂಥದ್ದು, ದೇಶಪ್ರಾಪ್ತ, ಏನು ವೈಭವರಿ. ನಿರಂತರವಾಗಿ ಪ್ರತಿಯೊಂದಕ್ಕೂ ಕೂಡ ಅತ್ರಾಪಿ ಇದಂ ವಕ್ಷೆ ಇತಿಹಾಸಂ ಪುರಾತನಂತ ಪ್ರತಿಯೊಂದನ್ನು ಇತಿಹಾಸದ ಆಖ್ಯಾಯಿಕೆಗಳ ಮೂಲಕವಾಗಿ ಸ್ಪಷ್ಟಪಡಿಸ್ತಾರೆ. ಪುಂಖಾನುಪುಂಖವಾಗಿ ಭೀಷ್ಮಾಚಾರ್ಯರ ವಾಕ್ಸರಣಿ ಹೊರಗೆ ಬರ್ತದೆ. ಪರಮಾತ್ಮ ಅದಕ್ಕೆ ಪೂರ್ವಭಾವಿಯಾಗಿ ಇಷ್ಟು ಹೇಳ್ತಕ್ಕಂಥ ಭೀಷ್ಮಾಚಾರ್ಯರಿಗೆ ಹೇಳುವಂತ ಮನವೊಲಿಸ್ಬೇಕಂದ್ರೆ ಪರಮಾತ್ಮ ಬಂದು ಕೇಳಿದ್ರಂತಾರೆ, ಯಾದವ ಕೃಷ್ಣ ಬಂದು ಕೇಳಿದ್ರೆ ಹೇಳ್ತಾರೆ, ನನಗೆ ಸಾಧ್ಯ ಇಲ್ಲ ಅಂತ, ಶರೀರಕ್ಕೆ ಬಳಲಿಕೆ ಬಂದ್ಬಿಟ್ಟಿದೆ ಅಂತ, ಹೋಗ್ಲಿಕ್ಕೆ ಸಿದ್ಧನಾಗ್ಬಿಟ್ಟಿದ್ದೀನಿ ಅಂತ, ಕೈಲಿ ಆಗ್ತಿಲ್ಲ ಅಂತ. ನೆಪ ಹೇಳೋದು ಹೆಂಗಿದೆ ನೋಡ್ರಿ. ನಾವು ಎಲ್ಲ ಹೇಳ್ತೀವಲ್ಲ, ಭೀಷ್ಮಾಚಾರ್ಯ ಗುರುಭ್ಯೋ ನಮಃ, ಏನೇನು ಹೇಳ್ತಾರೆ ಅಂದ್ರೆ ಪರಮಾತ್ಮ ಅಂತ, ನಾಳೆ ಅವನನ್ನು ಕರ್ಕೊಂಬರ್ತೀನಿ ಯುಧಿಷ್ಠಿರನನ್ನ, ನಿಮ್ಗೆಲ್ಲ ಸೌಕರ್ಯ ಇತ್ತಂದ್ರೆ ಹೇಳ್ರಿ ಅಂತ ಹೇಳೋಗ್ತಾನೆ ಪರಮಾತ್ಮ. ಬಹಳ ಅತ್ಯದ್ಭುತವಾದಂತಹ ಮಾತನ್ನಾಡ್ತಾನೆ. ಎಲ್ಲ ನಾಳೆ ಬರ್ತೀನಿ, ಒಂದು ವೇಳೆ ಎಲ್ಲ ಸರಿ ಇತ್ತು ಅಂತಂದ್ರೆ ಯುಧಿಷ್ಠನಿಗೆ ಉಪದೇಶ ಮಾಡ್ರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳೋಗ್ತಾನೆ. ಮಾರನೇ ದಿವಸ ಬರೋ ಅಷ್ಟರಲ್ಲಿ ಪರಮಾತ್ಮ, ಋಷಿಕೇಶ ನಿನ್ನ ಹತ್ರ ಕೊಡ್ಲಿಕ್ಕೆ ಎಷ್ಟು ಸಾಮರ್ಥ್ಯ ನನಗಿದೆಯೋ, ನಿನಗೆ ಆ ವಿದ್ಯೆ ಒಳಗಿಳಿಸ್ಬೇಕು ಅಂತ ಅನ್ನೋದು ಎಷ್ಟು ಸುಲಭವಾಗಿ ನನಗೆ ಗೊತ್ತಿದೆಯೋ, ಒಳಗಿಳಿದಿರೋ ವಿದ್ಯಾವನ್ನ ಹೊರಗೆ ಎಳಿಬೇಕು ಹೆಂಗೆ ಅನ್ನೋದು ನನಗೆ ಗೊತ್ತಿದೆ. ಮಾರನೇ ದಿವಸ ಬಂದು ಕೇಳ್ತಾನೆ ಭೀಷ್ಮಾಚಾರ್ಯಗೆ, ಏನು ಎಲ್ಲ ನೋವುಗಳ ಪರಿಹಾರ ಆಗಿದೆಯಾ ಅಂತಂತಾನೆ. ಅಬ್ಸಲ್ಯೂಟ್ಲಿ, ಏನು ಬೇಕಾದ ಕೇಳು ಉತ್ತರ ಕೊಡ್ತೀನಿ ಅಂತಂತಾರೆ. ಮತ್ತು ನಿನ್ನೆ ಏನೋ ಕೈಲಾಗೋದಿಲ್ಲ ಅಂತಂತಿದ್ರಿ, ನಿನ್ನೆ ಬೇರೆ ವಿಚಾರ. ಮಹಾತ್ಮರ ಕೋಪ ಕ್ಷಣಿಕ ಅಂತಾರಲ್ಲ, ಅಷ್ಟು ಕೋಪವು ಯಾವ ಕಾರಣಕ್ಕೆ ಬಂದಿತ್ತು ಅಂತ ಅನಾವರಣ ಮಾಡ್ತಾರೆ ಬಹಳ ಚಂದಾಗಿ ಪುರಾಣಾಂತರಗಳಲ್ಲೆಲ್ಲ. ಏನಂದ್ರೆ ಕೋಪ ಈ ಕಾರಣದಿಂದ ಇತ್ತಂತೆ ಭೀಷ್ಮಾಚಾರ್ಯ. ಏನಂದ್ರೆ ಸ್ವತಃ ಸರ್ವ ಸಮರ್ಥನಾಗಿತ್ತು, ಎಲ್ಲ ಅನರ್ಥವನ್ನು ಪರಿಹಾರ ಮಾಡುವಂತಹ ಶಕ್ತಿ ಚೈತನ್ಯಾದಿಗಳಿದ್ರೂ ಕೂಡ ನನ್ನನ್ನು ಒಯ್ದು ಇಷ್ಟ ವಿದ್ಯಾವಂತನಾದಂಥವನನ್ನ ದುರ್ಯೋಧನನಂತವನ ಪಕ್ಕದಲ್ಲಿ ಕೂಡಿಸಿ ನನ್ನ ವಿದ್ಯಾ ಒಂದೇ ಒಂದು ಕಿಲಬ ಕಾಸು ಜಗತ್ತಿಗೆ ಉಪಯೋಗ ಆಗದೆ ಇರೋ ಹಂಗೆ ಮಾಡಿಟ್ಟಿಯಲ್ಲ, ಏನು ಅಪರಾಧ ಮಾಡಿದ್ದೆ ನಾನು? ಓದಿದ್ನೋ ಇಲ್ಲೋ, ವಿದ್ಯಾವಂತ ಹೌದೋ ಅಲ್ಲ, ಜಗತ್ತಿಗೆ ಉಪಕಾರಕವಾದಂತಹ ವಿದ್ಯೆ ಹೌದೋ ಅಲ್ಲೋ, ಜಗತ್ತಿನ ಅದರಲ್ಲಿಂದಾಗಿ ರಕ್ಷಣೆ ಮಾಡಬಹುದಿತ್ತೋ ಇಲ್ಲೋ, ಎಲ್ಲ ಸಾಧ್ಯ ಇತ್ತೋ ಇಲ್ಲ, ಮತ್ತೆ ಹಂಗಂದ್ರೆ ದುರ್ಯೋಧನ ಪಕ್ಕ ಯಾಕೆ ಕೊಡಿಸಿದೆ? ಪರಮಾತ್ಮ ಅಂತ ನನ್ನ ಇಷ್ಟ, ನಾನು ಯಾವಾಗ ಅದು ಉಪಯೋಗಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತೀನೋ ಆವಾಗ ನೀವು ಅದು ಕೊಡಬೇಕೆ ಹೊರತಾಗಿ, ನೀವು ಯಾವಾಗ ಅಂದ್ಕೊಳ್ತೀರೋ ಅದು ಉಪಯೋಗಕ್ಕೆ ಬರಬೇಕು ಅಂತ ನೀವು ಅಂದ್ಕೊಂಡ್ಬಿಟ್ರೆ ನಾನು ಆವಾಗ ಅಪೇಕ್ಷೆ ಪಡ್ಬೇಕಲ್ಪ. ನಾನು ಕಾದಿರು ನಿನ್ನ ಹತ್ರ ಇಟ್ಕೊಂಡಿರು, ಯಾವಾಗೋ ಇಸ್ಕೊತೀನಿ ನಾನು. ನಮ್ಮಲ್ಲಿ ವಿದ್ಯಾ ಓದಿದ ತಕ್ಷಣ ಹೋಗಿ ಉಪದೇಶ ಮಾಡೋದು ಅಂತ ಅನ್ನೋದಿಲ್ಲ. ವಿದ್ಯಾ ಓದಿಬಿಟ್ರು ತಕ್ಷಣದಲ್ಲಿ ಮುಗಿತ್ರಿ, ಮುಗಿಸ್ಕೊಂಡು ಹೊರಗೆ ಬಂದಿದ್ದು ಇನ್ನೇನ್ರಿ ಕೆಲಸ, ಹೋಗೋದು ಅದನ್ನ ಪ್ರಚಾರ. ಶಾಸ್ತ್ರ ಅಂತದೆ, ಆ ಓದಿರ್ತಕ್ಕಂಥ ವಿದ್ಯಾ ನಿನ್ನಲ್ಲಿ ಪಕ್ವ ಆಗೋ ತನಕ ಏನು ಮಾಡಬೇಡ ಅಂದ್ರೆ ಅದನ್ನು ಪ್ರಪಂಚಕ್ಕೆ ಬಿಡಬೇಡ. ಇದೆಲ್ಲ ಕೇವಲ ವಿದೇಶಿ ವ್ಯಕ್ತಿಗಳ ವ್ಯವಹಾರ. ಏನಂದ್ರೆ ಓದಿದ ತಕ್ಷಣ ಅದನ್ನು ಉದ್ಯೋಗಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ಲಿಕ್ಕೆ ಕೊಂಡೋದು ಅಂತ ಅನ್ನೋದೇನಿದೆಯಲ್ಲ, ಇದು ವಿದೇಶಿ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು. ಆವಾಗ್ಲೇನೆ ಉಣ್ಣೋದು, ಆವಾಗ್ಲೇನೆ ವಮನವನ್ನು ಮಾಡ್ಕೊಳ್ಳೋದು, ವಾಂತಿ. ಉಂಡಿದ್ದಷ್ಟು ವಾಂತಿ ಮಾಡ್ಲಿಕ್ಕೆ. ಅದಕ್ಕೆ ಅವ್ರೇನಂತಾರೆ ಅಂದ್ರೆ, ಇದು ವಾಂತಿ ಹೆಂಗಿರ್ತದೆ ಅಂದ್ರೆ, ಇದು ಸರಿಯೋ ಇದೆಯೋ ಇಲ್ಲೋ ಅಂತ ಎಲ್ಲಾನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವರು ಪ್ರಾಕ್ಟೀಸ್ನಲ್ಲಿ ಇದ್ದೀರೋ ಇಲ್ಲೋ ಅಂತ ಕೇಳ್ತಾರೆ. ಒಂದು ಒಳ್ಳೆ ಮಾತು. ಪರ್ಫೆಕ್ಷನ್ ಅಲ್ಲ, ಅದು ಪ್ರಾಕ್ಟೀಸು. ಲಾಯರ್ಗಳು ಪ್ರಾಕ್ಟೀಸ್ ಮಾಡ್ತಾರೆ, ವೈದ್ಯರುಗಳು ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತು ಪ್ರಯೋಗ ಯಾರ ಮೇಲೆ? ನಿಮ್ಮಂಥವ್ರ ಮೇಲೆ. ಏನೂ ಗೊತ್ತಿಲ್ಲದೆ ಇದ್ದವ್ರು ನಿಮ್ಮ ಮೇಲೆ ಏನು ಮಾಡ್ತಾರೆ ಅಂದರೆ, ಅವರು ಔಷಧಿಗಳನ್ನ ಪ್ರಯೋಗ ಮಾಡಿ ನೋಡ್ತಾರೆ. ಇದು ಸರಿ ಹೋಗ್ಲಿಲ್ವಾ, ಬೇರೆ ಕೊಡ್ತೀನಿ ಅಂತ, ಅದು ಸರಿ ಹೋಗಿ ಇನ್ನೊಂದು ಕೊಡ್ತೀನಿ ಅಂತಂತಾರೆ. ಒಟ್ಟಾರೆಯಾಗಿ ಅವ್ರು ನಿಮ್ಮ ಮೇಲೆ ಏನು ಮಾಡ್ತಿರ್ತಾರೆ? ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ನೀವಷ್ಟೇ ಅನ್ಕೋಬೇಕೇನಂತಂದ್ರೆ, ಆ ಔಷಧಿಯಿಂದ ರೋಗ ವಾಸಿ ಆಗ್ತದೆ ಅಂತನ್ನೋ ನಿಮ್ಮ ವಿಶ್ವಾಸದ ನಿಮಿತ್ತವಾಗಿ ಅದು ವಾಸಿ ಆಗಬೇಕೆ ಹೊರತು ಔಷಧಿಯಿಂದ ಆಗೋದಿಲ್ಲ. ಔಷಧಿಯನ್ನ ಪ್ರಯೋಗಶೀಲರಾಗಿ ಅವರು ಕೊಟ್ಟಿರ್ತಾರೆ. ನಮ್ಮಲ್ಲಿ ಶಾಸ್ತ್ರ ಏನು ಮಾಡೋದಿಲ್ಲ, ಇದನ್ನು ಅನುಮತಿಸೋದಿಲ್ಲ. ನಮ್ಮಲ್ಲಿ ಏನು ಹೇಳ್ತದೆ ಅಂದರೆ, ಶಾಸ್ತ್ರ ಓದು, ವಿದ್ಯಾವಂತನಾಗು, ನಿನ್ನಲ್ಲಿ ಆ ವಿದ್ಯಾವಂತಿಕೆ ಜೀರ್ಣ ಆಗಲಿ,
ಜೀರ್ಣ ಆದ್ಮೇಲೆ ನಿನ್ ಕೂದಲು ಬೆಳ್ಳಗಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ನಿಂಗೊಂದು ಪೀಠ ಅಂತ ಹಾಕಿಸ್ತೀನಿ. ಅದು ನಿನ್ನ ಹೆಸರಿನ ಪೀಠ ಅಲ್ಲ, ಅದು ನನ್ನ ಹೆಸರಿನ ಪೀಠ. ಏನಂತ? ವ್ಯಾಸಪೀಠ. ಅದು ಕಟ್ಟಿಗೆ ಪೀಠ ಹಾಕಿರ್ತಾರೆ, ಅದಕ್ಕೆ ವ್ಯಾಸಪೀಠ ಅಂತ ಹೆಸರಿಡ್ತೀವಿ. ಮತ್ತೆ ಏನ್ ಮಾಡ್ತೀವಿ, ಅದಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ ಅದು ನನ್ನ ಮಾತು ಅಂತ ಜಗತ್ತು ನಿನ್ನ ಮಾತನ್ನ ಕೇಳ್ತಾರೆ. ಆದ್ರೆ ಅದು ನಿನ್ನ ಅನುಭವದ ಮೂಸೆಯಲ್ಲಿ ಅದೇನಾಗಬೇಕು ಅಂದ್ರೆ ಅದು ಪಕ್ವ ಆಗ್ಬೇಕು. ಅದು ಪಕ್ವ ಆಗೋ ತನಕ ಅದು ಉಪಯೋಗ ಬರೋದಿಲ್ಲ. ಅದಕ್ಕಾಗಿ ಪರಮಾತ್ಮ ಎಷ್ಟೆಲ್ಲ ವಿದ್ಯಾವಂತರಾಗಿರ್ತಕ್ಕಂತಹ ಆ ಭೀಷ್ಮಾಚಾರ್ಯರನ್ನ ಏನ್ ಮಾಡಿದ್ನಂತೆ, ಕಾದಿಟ್ಕೊಂಡಿದ್ನಂತೆ, ತುಂಬಾ ಕಾದಿಟ್ಕೊಂಡಿದ್ನಂತೆ. ಯಾಕೆ ಅಂದ್ರೆ ನಿಮ್ಮ ಹತ್ರ ಈ ವಿದ್ಯಾವನ್ನ ತಗೊಂಡು ಆ ವಿದ್ಯಾವಂತಿಕೆಯನ್ನು ಅದನ್ನ ಯೋಗ್ಯವಾಗಿ ಬಳಸುವಂತಹ ಅಧಿಕಾರಿಗಳು ಬರೋ ತನಕ ನೀವೇನ್ ಮಾಡೋಂಗಿಲ್ಲ, ಅದನ್ನ ವಿದ್ಯಾವನ್ನ ಕೊಡೋ ಹಾಗಿಲ್ಲ. ನಮ್ಮಲ್ಲಿ ಸಿದ್ಧಾಂತ ಬಹಳ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲಾನು ಈ ದೇಶದಲ್ಲೂ ಹಂಚ್ತೀನಿ, ಇನ್ನೊಂದು ದೇಶಕ್ಕೂ ಹಂಚ್ತೀನಿ, ಅಲ್ಲಿ ಹೋಗಿನೂ ನಾನು ತತ್ವ ಪ್ರಸಾರ ಮಾಡ್ತೀನಿ, ಇಲ್ಲಿ ಹೋಗಿ ಇದನ್ನು ಕೊಟ್ಟು ಬಿಡ್ತೀನಿ, ಇವ್ರಿಗೂ ಕೊಡ್ತೀನಿ, ಕೇಳಿದವ್ರಿಗೂ ಕೊಡ್ತೀನಿ, ಕೇಳದೆ ಇದ್ದವ್ರಿಗೂ ಕೊಡ್ತೀನಿ. ಶಾಸ್ತ್ರ ಅಂತಾರೆ, ಇದಂತು ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚ ಅಶ್ರೂಷವೇ ನಿತ್ಯಂ. ಇದನ್ನ ತಪಸ್ವಿಗಳಾಗದೇ ಇರತಕ್ಕಂಥವರೇ, ತಪಸ್ವಿಗಳಾಗದೇ ಇರೋರಿಗೆ, ಅಭಕ್ತರಾದಂಥವರಿಗೆ, ಶುಶ್ರೂಷ ಮಾಡದೇ ಇದ್ದಂಥವರಿಗೆ, ಸೇವಾ ಮಾಡುವಂತಹ ಸ್ವಭಾವ ಇಲ್ಲದೆ ಇದ್ದವರಿಗೆ ಎಂದಿಗೂ ಕೊಡಬೇಡ ಅಂತ ಹೇಳ್ತದೆ ಶಾಸ್ತ್ರ. ಈ ಸಿದ್ಧಾಂತವನ್ನ ವರ್ಲ್ಡ್ ವೈಡ್ ಮಾಡಿಬಿಡ್ತೀನಿ, ಎಲ್ರಿಗೂ ಇದನ್ನ ಕೊಟ್ಟು ಬಿಡ್ತೀನಿ. ಪರಮಾತ್ಮ ಅಂತಾನೆ, ಎಲ್ರಿಗೂ ನೀ ಕೊಡ್ಲಿಕ್ಕೆ ಬೇಕಾದ್ರೆ ಪ್ರಯತ್ನ ಮಾಡಿ ಕೊಡು, ಆದರೆ ಅವ್ರಿಗೆ ಆ ಸಿದ್ಧಾಂತ ಬೇಕು ಅಂತ ಅನಿಸ್ಬೇಕಂದ್ರೆ ನೀ ಹೇಳಿದ್ರೆ ಅದು ಬೇಕಾಗೋದಿಲ್ಲ. ಒಳಗಿದ್ದವನು ನಾನು ಏನು ಮಾಡಬೇಕು ಹೇಳಬೇಕು. ಹರಿಕಥಾಮೃತಸಾರದಲ್ಲಿ ಹೇಳ್ತಾರಲ್ಲ, ಮನವ ವಿಷಯದೊಳಗಿರಿಸಿ ವಿಷಯವ ಮನದೊಳಗಿರಿಸಿ ಹೊಲನೂತನವಿದು ಸುಸಮೀಚೀನವಿದು ಉಪಾದೇಯವೆಂದರು ಹೀಗೆ ನಾವು ಒಳಗೆ ಅಂತಸ್ಥನಾಗಿ ನಿಂತುಕೊಂಡು ಪ್ರೇರಣೆಯನ್ನ ಮಾಡಬೇಕು. ಆದ್ರೆ ವಾಯುದೇವರು ಉಪದೇಶ ಮಾಡ್ತಾರೆ, ಯಾರಿಗೆ ಅಂದ್ರೆ ತುಂಬಿ ಬಂದಿರಬೇಕು ಅವನ ಯೋಗ್ಯತಾ. ಉಪದೇಶ ಮಾಡಿದ್ರೆ ಉತ್ತರ ಕ್ಷಣದಲ್ಲಿ ಅವನ್ ಏನಾಗಬೇಕು ಅಂದ್ರೆ ಅದು ಪರಿಣಾಮ ಆಗಬೇಕು. ಹಂಗೆ ಯಾರಿಗೆ ಪರಿಣಾಮ ಆಗ್ತದೋ ಯೋಗ್ಯತಾ ನೋಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಉಪದೇಶವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ವಾಲಿಗೆ ಹೇಳದೇನೆ ಇಟ್ಟುಕೊಂಡ್ರಂತೆ. ಕೆಲವು ಸರ್ತೆ ಮೌನವೂ ಕೂಡ ತುಂಬಾ ವ್ಯಾಲ್ಯೂಯಬಲ್, ಕೆಲವು ಕಡೆ ಮಾತು ತುಂಬಾ ಬೆಲೆ ಕಟ್ಟುವಂಥದ್ದು, ಕೆಲವು ಕಡೆ ಮಾತಿಗೇನೆ ತುಂಬಾ ಬೆಲೆ, ಕೆಲವು ಕಡೆ ಮೌನಕ್ಕೇನೆ ತುಂಬಾ ಬೆಲೆ. ಸುಗ್ರೀವನಿಗೆ ಅನರ್ಥವನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಾಲಿಗೆ ಇನಿತೂ ವಿಚಾರವನ್ನ ಹೇಳದೇ ಇರತಕ್ಕಂಥ ಹನುಮಂತ ದೇವರು ಸುಗ್ರೀವನನ್ನ ಕಾಲ ಕಾಲಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹೇಳ್ಕೊಂತ ಬರ್ತಾರೆ. ಒಂದೇ ಮಾತಿನಲ್ಲಿ ದಾಸರಾಯರು ಹೇಳಿಬಿಟ್ರು, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಅಕ್ಷರ ಬಹಳ ಕಡಿಮೆ ಇದೆ. ನಂಬೋದು, ನಂಬದೇ ಇರೋದು, ನಂಬಿದ, ನಂಬದ ಎರಡೇ ಶಬ್ದ. ಎಷ್ಟು ಹೇಳ್ತಾರೆ ಅಂತಂದ್ರೆ ಈ ನಂಬೋದು ನಂಬದೇ ಇರೋದರ ಮೇಲೆ ಅಂದ್ರೆ ನಂಬದೇ ಇದ್ದಂತಹ ವಾಲಿಗೆ ಏನು ಅನರ್ಥ ನಡೀತು ಅಂತನ್ನೋದನ್ನ ಕೊನೆತನಕ ಹೇಳಲಿಲ್ಲ ವಾಯುದೇವರು. ನಂಬಿದಂತಹ ಸುಗ್ರೀವನಿಗೆ ಎಲ್ಲಿ ನಿನಗೆ ಅನರ್ಥ ಆಗ್ತದೆ ಅಂತನ್ನೋದನ್ನ ಕಾಲ ಕಾಲಕ್ಕೆ ಹೇಳ್ಕೊತ ಹೋದ. ನಂಬಿದಂತಹ ಸುಗ್ರೀವನಿಗೆ ರಾಮ ಸೇವೆಯನ್ನ ನೀ ಮಾಡದೆ ಹೋದರೆ ಧ್ರುವಂ ಬಲೇನಾಪಿ ಕಾರಯಾಮಿ, ನೀನು ಮಾಡಲಿಲ್ಲ ಅಂದ್ರೆ ನಿನ್ನ ಕಡೆಯಿಂದ ಮಾಡಿಸ್ತೀನಿ ಅಂತ ಹೊರಟು. ಇದನ್ನೇ ಸುಮಹಿತ ಮಹಿಮಾ, ವ್ಯಕ್ತಿಯೋರ್ವನ ಯೋಗ್ಯತೆ, ಉಪದೇಶವನ್ನ ಕೇಳಲಿಕ್ಕೆ ಅವನಿಗಿರ್ತಕ್ಕಂತಹ ತಾಳ್ಮೆ, ಉಪದೇಶವಾದರೆ ಅವನು ಬದುಕಿಸ್ಕೊಳ್ತಕ್ಕಂತಹ ಜೀವನದ ರೀತಿ, ಇದನ್ನ ನೋಡಿ ಉಪದೇಶವನ್ನ ಮಾಡಿ ಭಗವನ್ ಮಾರ್ಗಗಾಮಿಯಾಗೋ ಹಂಗೆ ಮಾಡತಕ್ಕಂಥದ್ದು. ಇದು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಉಪದೇಶ ಮಾಡಿದ ಮೇಲೆ ಅವನು ಭಗವನ್ ಮಾರ್ಗಗಾಮಿಯಾದ ಅಂದ್ರೆ ಭಗವಂತ ಅಂಥ ಭಕ್ತನನ್ನ ನೋಡಿ ಏನು ಪ್ರೀತಿಯನ್ನ ಪಡ್ತಾನೆ, ಆ ಪ್ರೀತಿ ಏನಿದೆಯಲ್ಲ ಆ ಪ್ರೀತಿಗೋಸ್ಕರವಾಗಿ ಪ್ರಜಾತಃ, ಅದಕ್ಕೋಸ್ಕರವಾಗಿಯೇ ಏನು ಮಾಡಿದವರು ಅವತಾರವನ್ನ ತಗೊಂಡಂತ. ಅವತಾರವನ್ನು ತಗೊಂಡ ಮೇಲೆ ವಾಲಿ ಸುಗ್ರೀವರಿಬ್ಬರು ಕೂಡ ಬಂದಿದ್ದರೂ ಕೂಡ ವಾಲಿ ಸುಗ್ರೀವರಲ್ಲಿ ವಾಲಿಯನ್ನೇ
ಪರಿತ್ಯಾಗ ಮಾಡಿ, ಇಂದ್ರಾವತಾರಿಯಾಗಿರ್ತಕ್ಕಂತಹ ವಾಲಿಯನ್ನು ಪರಿತ್ಯಾಗ ಮಾಡಿ ಸೂರ್ಯಾವತಾರಿಯಾಗಿರ್ತಕ್ಕಂತಹ ಸುಗ್ರೀವರನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಯಾವುದಕ್ಕೋಸ್ಕರ ಅಂದರೆ ಶ್ರೀಶ ಪ್ರೀತ್ಯೈ, ಭಗವಂತನ ಪ್ರೀತಿಗೋಸ್ಕರವಾಗಿ. ಇಂಥವರು ಶ್ರೀಶ ಪ್ರೀತ್ಯೈ ಶ್ರೀ ಹನುಮಾನ್ ರಾಮಸ್ಯ ನಿದೇಶಾತ್ ಉಲ್ಲಂಘಿತಾಬ್ಧಿ, ಪರಮಾತ್ಮನ ಪ್ರೀತಿಗೋಸ್ಕರವಾಗಿಯೇ ಪರಮಾತ್ಮನ ನಿರ್ದೇಶದಿಂದಾಗಿ ಸಾಗರೋಲ್ಲಂಘನವನ್ನು ಮಾಡಿದರು. ಅಲ್ಲಿ ಉಲ್ಲಂಘನವನ್ನು ಸಾಗರೋಲ್ಲಂಘನವನ್ನು ಎಲ್ಲರೂ ಮಾಡ್ತಾ ಇದ್ರು. ಯಾಕೆಂದ್ರೆ ಉದ್ದೇಶ ಏನಿತ್ತು ಅಂದರೆ ಯಾರೂ ಕೂಡ ಇವತ್ತಿನ ಥರ ಏನು ಮಾಡಿರಲಿಲ್ಲ ಅಂತಂದರೆ ಹಾರಿ ಹೋಗಿರಲಿಲ್ಲ. ಯಾವುದೋ ಯಂತ್ರಗಳ ಸಹಾಯದಿಂದ ಹಾರೋರೆಲ್ಲರೂ ಫಿಸಿಕಲಿ ಹಾರಿದ್ರು. ಈ ಹಾರೋದು ಅನ್ನೋದೇನಿದೆಯಲ್ಲ, ಅದಕ್ಕೆ ಯಾರೋ ಕೇಳಿದ್ರು, ನೋಡ್ರಿ ನೀವು ಯಾಕೆ ಮಾತುರು ಗಲಾಟೆ ಮಾಡ್ಕೊಂತೀರಿ, ಈ ಸಾಗರೋಲ್ಲಂಘನವನ್ನು ಮಾಡಿದರೆ ಏನು ತಪ್ಪ್ರಿ, ನಿಮ್ಮ ಅವತಾರ ಪುರುಷರಾಗಿರ್ತಕ್ಕಂಥವ್ರು ಯಾರು ನಿಮ್ಮ ಮತೋದ್ಧಾರಕರಿದ್ದಾರೆ ಅವರ ಮೂಲ ಸ್ವರೂಪದವರು, ಅವರ ಮೂಲ ರೂಪದಲ್ಲಿಯೇನೆ, ಅವರ ಅವತಾರದ ಮೊದಲನೇ ರೂಪದಲ್ಲೇನೆ ಏನು ಮಾಡಿದ್ದಾರೆ, ಸಾಗರೋಲ್ಲಂಘನವನ್ನು ಮಾಡಿದ್ದಾರೆ. ನೀವು ಯಾಕೆ ಸಾಗರೋಲ್ಲಂಘನಕ್ಕೆ ಮಾತಾಡ್ತೀರಿ ಅಂತ. ಅದಕ್ಕೆ ಈ ಸಾಗರೋಲ್ಲಂಘನ ಅನ್ನೋದು ತಪ್ಪು ಅಂತ ಪುಸ್ತಕವನ್ನು ಬರೆದವರು ನಮ್ಮ ಆಚಾರ್ಯ. ಅವ್ರಿಗೆ ಕೇಳಿದ್ರು, ಟಿ ವಿ ಆ್ಯಂಕರ್ಗಳು ಬಂದು, ಏನು ದೊಡ್ಡ ಈಗ ಇಡೀ ಎಲ್ಲರೂ ಸುಮ್ಮನಿದ್ದಾಗ ನೀವು ಯಾಕೆ ಈ ರೀತಿ ಪುಸ್ತಕ ಬರೆದು ವಿರೋಧ ಮಾಡಲಿಲ್ಲ? ನಾವೇನು ವಿರೋಧ ಮಾಡಿಲ್ಲ, ಸಾಗರೋಲ್ಲಂಘನ ಮಾಡೋದೇನು ತಪ್ಪು ಅಂತ ಹೇಳಿಲ್ಲ ಅಂತ ನಂದು ಆಚಾರ್ಯ. ಪುಸ್ತಕನೇ ಬರೆದಿದ್ದೀರಿ, ತಪ್ಪು ಅಂತ ಯಾಕೆ ಕೇಳೋದಿಲ್ಲ, ತಪ್ಪಲ್ವೇ ಅಂತ ನಂದು. ನಾವೆಲ್ಲ ಹೇಳಿದೀವಿ ಸಾಗರೋಲ್ಲಂಘನ. ಮತ್ತೆ ನೀವು ಯಾರ್ದು ದೃಷ್ಟಾಂತ ಹೇಳಿದ್ರಲ್ಲ ಹನುಮಂತ ದೇವ್ರದ್ದು, ಆ ರೀತಿ ಸಾಗರೋಲ್ಲಂಘನ ಮಾಡಿದ್ರೆ ಏನು ತಪ್ಪಿಲ್ಲ ಅಂದ್ಬಿಟ್ಟು ಅವ ಎರಡನೇ ಸರ್ತಿ ಹಂಗಂದ್ರೆ ಏನ್ರಿ ಸಾಗರೋಲ್ಲಂಘನ ತಪ್ಪಲ್ಲ ಅಂತ ಹೇಳ್ತಿದ್ದೀರಿ, ಏನು ಸಮಸ್ಯೆ? ನಾವೇನು ಹೇಳಿಕ್ತೀವಿ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಈ ಮೂರನೇ ಸರ್ತಿ ಹೇಳ್ತಿದ್ದೀನಿ, 2 ಸರ್ತಿ ಹೇಳಿದಾಗ ನೀವು ಪ್ರಾಯ ಅರ್ಥ ಆಗಿಲ್ಲ ಅನ್ನಿಸ್ತದೆ. 3ನೇ ಸರ್ತಿ ಹೇಳ್ತಿದ್ದೀನಿ, ಹನುಮಂತ ದೇವ್ರು ಹೆಂಗೆ ಸಾಗರೋಲ್ಲಂಘನ ಮಾಡಿದ್ರು ನೀವು ಹಾಗೆ ಮಾಡ್ರಿ, ಏನು ತಪ್ಪಿಲ್ಲ ಅಂತ ನಂದು. ನಿಮಗೆ ನಿಮ್ಮ ಮನೆ ಮುಂದಿನ ಮೋರಿ ಉಲ್ಲಂಘನ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಗರೋಲ್ಲಂಘನ ದೂರ ತೋಪಾಸ್ತ. ಸಾಗರೋಲ್ಲಂಘನ ಬಹಳ ದೂರದ್ದು, ಅವ್ರು ಮಾಡಿದಂಗೆ ಮಾಡಿದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ. ಅವ್ರು ಹೆಂಗೆ ಮಾಡ್ಯಾರ ಅಂದ್ರೆ ಫಿಸಿಕಲಿ. ಯಾಕೆ? ಭಾಗವತ ತೆಗೆದು ನೋಡ್ರಿ, ಅದರಲ್ಲಿ ಉತ್ತರ ಇದೆ. ಪರೀಕ್ಷಿತ್ ರಾಜ ರಾಸೋತ್ಸವದ ಎಲ್ಲ ವೃತ್ತಾಂತವನ್ನ ಕೇಳ್ತಾನೆ. ರಾಸೋತ್ಸವದಲ್ಲಿ ಕೇವಲ 18 ಹುಡುಗಿಯರ ಮಾತ್ರ ಇರಲಿಲ್ಲ, 8 to 80, 8 ವರ್ಷದ ಹೆಣ್ಣು ಮಗಳಿಂದ ಹಿಡ್ಕೊಂಡು 80 ವರ್ಷದ ಮುದುಕಮ್ಮನ ತನಕ ಎಲ್ಲರೂ ಕೂಡ ರಾಸೋತ್ಸವದಲ್ಲಿ ಪಾಲ್ಗೊಂಡಿದ್ರಂತೆ. ಪ್ರತಿಯೊಬ್ಬರಿಗೂ ಪರಮಾತ್ಮ ಅಂಗಸಂಗವನ್ನು ಕೊಟ್ಟ. ಆ ಅಂಗಸಂಗಾದಿಗಳನ್ನು ಪಡೆದಿರತಕ್ಕಂತಹ ಎಲ್ಲಾ ಗೋಪಿಕಾ ಸ್ತ್ರೀಯರ ವೃತ್ತಾಂತವನ್ನು ಕೇಳಿ ಪರೀಕ್ಷಿತ್ ರಾಜ ಅಂತಾನೆ, ಅಲ್ಲಪ್ಪ ದೇವರು ಅಂತ ಹೇಳಿ ಪರಮಾತ್ಮನ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥವ್ರು, ಇದು ವಾಸ್ತವದಲ್ಲಿ ವ್ಯಭಿಚಾರ ಅಲ್ವೇ ಅಂತ ಪ್ರಶ್ನೆ ಮಾಡ್ದ. ಅಲ್ಲಿ ಏನಿದೆ ವ್ಯಭಿಚಾರ? ಹೆಂಗೆ ನಿಮ್ಮ ದೇವರನ್ನ ದೇವರು ಅಂತ ಹೇಳ್ತೀರಿ? ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ, ತೇಜೀಯಸಾಂ ನದೋಷಾಯ ವನ್ಹೇ ಸರ್ವಭುಜೋ ಯಥಾ. ಯಾರ ಆದವ್ರು ಇರ್ತಾರಲ್ಲ, ಯಾರು ತಾವು ತೇಜೀಯಸ್ಕರು ಅಂತ ಹೇಳಿ ಜಗತ್ತಿನಲ್ಲಿ ನಿರೂಪಣೆ ಮಾಡಿರ್ತಾರೆ, ಅವ್ರಿಗೆ ಏನಾಗೋದಿಲ್ಲ ಅಂದ್ರೆ ಇವು ಯಾವುದು ದೋಷ ಆಗೋದಿಲ್ಲ. ತುಪ್ಪ ಸ್ವಲ್ಪ ಹೆಚ್ಚಿಗೆ ತಿಂಗ್ಬಿಟ್ರೆ ನಿಮ್ಗೆ ಗಂಟ್ಲು ಹಿಡ್ಕೊಂಡ್ಬಿಡ್ತೀವಿ. ಅಗ್ನಿಯಲ್ಲಿ ಹಾಕ್ರಿ, ಯಥೇಚ್ಛ ತುಪ್ಪವನ್ನ ಅಗ್ನಿಯಲ್ಲಿ ಸುರಿರಿ, ಏನಾಗ್ತದದು? ಅಗ್ನಿ ಏನು ಆರೋದಿಲ್ಲ. ಯಾಕೆ? ತೇಜೋವಂತಿಕೆನೇ ಅಲ್ಲಿ ಕಾರಣ. ಹೆಂಗೋ ಹಂಗೆ ಪರಮಾತ್ಮ ಕೇವಲ ರಸೋತ್ಸವವನ್ನು ಮಾಡಿದ, ಎಲ್ಲಾ ಸ್ತ್ರೀಯರಿಗೆ ಆಲಿಂಗನ ಮಾಡಿಕೊಟ್ಟಿದ್ದ ದೋಷ ಅಲ್ಲ ಅಂತಂದು ಹೇಳಿ ಹೆಂಗೆ ಹೇಳ್ತೀರಿ ಅಂತಂದ್ರೆ, ಅವನೇನು ಮಾಡಿದ್ದ ಅಂತಂದ್ರೆ 7ನೇ ವರ್ಷಕ್ಕೆ ಏನು ಮಾಡಿದ್ದ ಅಂದ್ರೆ ಗೋವರ್ಧನೋದ್ಧರಣವನ್ನ ಮಾಡಿದ್ದ. ಇಟ್ಟಂಗಿ ಎತ್ರಿ, ಆಮೇಲೆ ಮುಂದಿದ್ದು ಕಿರಿಬೆರಳಿನಲ್ಲಿ ಏನೆತ್ರಿ? ಇಟ್ಟಂಗಿ. ಇಟ್ಟಿಗೆಯನ್ನು ಏನಾಗೋದಿಲ್ಲ, ನಮಗೆ ಎತ್ತಲಿಕ್ಕೆ ಆಗೋದಿಲ್ಲ. ಇನ್ನು ಒಂದು ಬಿಟ್ಟು 2ನೇದು ಕಟ್ಕೊಳ್ಳೋದು ಎಲ್ಲಿಂದಿನ? ಆದ್ದರಿಂದಾಗಿ ಹಿರಿಯರು ಮಾಡದ್ದನ್ನೆಲ್ಲ ಮಾಡ್ತೀವಿ ಅಂತ ಹೋಗಬೇಡ್ರಿ. ಹಿರಿಯರು ಹೇಳಿದ್ದನ್ನ ಮಾಡ್ರಿ. ಪರಮಾತ್ಮ ಆದೇಶವನ್ನ ಮಾಡ್ದ, ರಾಮಸ್ಯೋ ಲಂಘಿತಾಬ್ಧಿ. ಪರಮಾತ್ಮ ಆದೇಶ ಮಾಡ್ದ ಅಂತ ಹೇಳಿ ಸಾಗರೋಲ್ಲಂಘನವನ್ನ ಏನು ಮಾಡಿದ್ರು ಅಂತಂದ್ರೆ ಹನುಮಂತ ದೇವರು ಮಾಡಿದ್ರು. ಅದಕ್ಕೆ ಶ್ರೀಶ ಪ್ರೀತಿ, ಅಲ್ಲಿನೂ ಪರಮಾತ್ಮನ ಪ್ರೀತಿನೇ ಕಾರಣ. ಭಗವಂತನ ಪ್ರೀತಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ, ಭಗವಂತ ಪ್ರೀತನಾಗಲಿ ಅನ್ನೋದಕ್ಕೇನೆ ರಾಮಸ್ಯೋ ಲಂಘಿತಾಬ್ಧಿ.
ಸಾಗರೋಲ್ಲಂಘನವನ್ನು ಮಾಡೋರಿಗೆ ಶ್ರೀಶ ಪ್ರೀತಿ ಅಂತ ಅನ್ನೋದು ಬರೋದಿಲ್ಲ. ಅದಕ್ಕೆ ಪಂಡಿತಾಚಾರ್ಯರಂದ್ರು ನಿಷಿದ್ಧವಾದಂತಹ ಕರ್ಮಗಳನ್ನು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡಿ ಸಮರ್ಪಣೆ ಮಾಡತಕ್ಕಂಥದ್ದಕ್ಕೆ ಬಹಳ ಸಾಮರ್ಥ್ಯ ಬೇಕಾದ್ರೆ. ನಿಷಿದ್ಧ ಕರ್ಮಗಳನ್ನು ಕೂಡ ತ್ರಿವಿಧ ಕರ್ಮಗಳನ್ನು ಹರಿಕಥಾಮೃತಸಾರದಲ್ಲಿ ಸಮರ್ಪಣೆ ಮಾಡೋದು ಹೆಂಗೆ ಅಂತ ಹೇಳ್ತಾರೆ. ನಿಷಿದ್ಧ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಂದ್ರೆ ತುಂಬ ತೇಜಸ್ಸು ಬೇಕಾದ್ರೆ, ಸಾಮಾನ್ಯವಾದಂತಹ ತೇಜಸ್ಸಲ್ಲ. ಅದನ್ನು ಶ್ರೀಶ ಪ್ರೀತಿಗೋಸ್ಕರವಾಗಿ ಮಾಡಬೇಕು ಅಂತಂದ್ರೆ ಇದ್ರಲ್ರಿ ಅಲ್ಲಿ ಸಾಮಾನ್ಯ ಅಲ್ಲ. ಏನು ಸುಗ್ರೀವನ ಸೈನ್ಯದಲ್ಲಿ ಏನು ಹನುಮಂತ ದೇವರು ಒಬ್ಬರೇ ಅಲ್ಲಿ ಸಾಗರೋಲ್ಲಂಘನವನ್ನು ಮಾಡಲಿಕ್ಕೆ ಹೊರಟಂಥವ್ರಲ್ಲ, ಇದ್ದವ್ರು ಎಲ್ಲರೂ ಕೂಡ ಮಾಡಬೇಕು ಅಂತ ಆಗ್ತದೋ ಇಲ್ಲೋ ನಂತರದಂತೂ ಸಾಗರೋಲ್ಲಂಘನವನ್ನಂತೂ ಮಾಡಲಿಕ್ಕೆ ಯಾರ್ಯಾರಿಗೆ ನಾ 10 ಯೋಜನ, ನಾನು 15 ಯೋಜನ, ನಾನು 20 ಯೋಜನ ಮುಂದಕ್ಕೆಲ್ಲ ಬೇಕಾದಷ್ಟೆಲ್ಲ ಹೇಳ್ತಾರೆ. ಹಂಗದ ಅಂತಾನೆ ನಾನು 100 ಯೋಜನ ಹಾರ್ತೀನಿ ಅಂತ ಜಾಂಬುವಂತ ಅಂತ ನಾನು 100 ಯೋಜನದ ಮೇಲೆ ಹಾರಬಲ್ಲೆ, ಆದ್ರೆ ತಿರುಗಿ ಬರೋದು ಗೊತ್ತಿಲ್ಲ ಅಂತಾನೆ. ಎಲ್ರಿಗೂ ಸಾಗರೋಲ್ಲಂಘನವನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇತ್ತಲ್ಲಿ. ಆದರೆ ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ಹನುಮಂತ ದೇವರನ್ನೇ ಕರೆದು ತನ್ನ ಅಂಗುಲೀಯಕವನ್ನು ಕೊಡ್ತಾನೆ. ವಾಸ್ತವದಲ್ಲಿ ಇಲ್ಲಿ ಪ್ರಶ್ನೆ ಬರ್ತದೆ, ಎಷ್ಟು ವಿಚಿತ್ರವಾದಂಥದ್ದು ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿ ಪರಮಾತ್ಮ ಇದನ್ನು ನಿರ್ದೇಶನ ಮಾಡ್ತಾನೆ. ಅಂಗುಲೀಯಕವನ್ನು ವಾಸ್ತವದಲ್ಲಿ ಹನುಮಂತ ದೇವರಿಗೆ ಕೊಡ್ತಾನೆ ಅಂದ್ರೆ ಹಾಗಾದ್ರೆ ಸೀತಾದೇವಿಯನ್ನು ನೋಡ್ತಕ್ಕಂಥವ್ರು ಇವರು ಒಬ್ಬರೇ ಅಂತ ಅನ್ನೋದು ಅವನಿಗೂ ಗೊತ್ತಿತ್ತು ಅಂತ ನೀವು ಹೇಳೋದಾದ ಪಕ್ಷದಲ್ಲಿ ಹಾಗಾದ್ರೆ ಇನ್ನುಳಿದವ್ರು ಎಲ್ರಿಗೂ ಹುಡುಕ್ರಿ ಅಂತ ಯಾಕೆ ಹೇಳಬೇಕು? ಎಷ್ಟು ವಿಚಿತ್ರವಾದಂಥದ್ದಿದು. ಸೀತಾದೇವಿಯನ್ನು ಕಂಡಾಗ ಉಂಗುರವನ್ನು ಕೊಡು ನನ್ನ ಗುರುತಿಗಾಗಿ, ಅವಳನ್ನು ಕಂಡೆ ಅಂತ ಗುರುತಿಗಾಗಿ ಚೂಡಾಮಣಿಯನ್ನು ಅಂತ ಹೇಳ್ತಕ್ಕಂತಹ ಪರಮಾತ್ಮನ ವಾಕ್ಯವನ್ನು ಪರಿಪಾಲನೆ ಮಾಡಿದ್ರು ಹನುಮಂತ ದೇವರು ಅಂತ ಹೇಳೋದಾದ್ರೆ, ಯಾರು ಮಾಡೋರಿದ್ದಾರೆ ಅಂತನ್ನೋದು ಹಾಗಾದ್ರೆ ಪರಮಾತ್ಮನಿಗೆ ಗೊತ್ತಿದೆ, ಅದಕ್ಕೋಸ್ಕರವಾಗಿ ಕೊಟ್ಟ ಅಂತ ಹೇಳ್ಬೇಕು ನೀವು, ಪರಮಾತ್ಮನ ಸರ್ವಜ್ಞತ್ವವನ್ನು ಉಳಿಸ್ಕೊಳ್ಳಿಕ್ಕೆ. ಹಾಗಾದ್ರೆ ಹನುಮಂತ ದೇವರಿಗೇನೆ ಸೀತಾದೇವಿ ಕಾಣಿಸ್ತಾಳೆ, ಹನುಮಂತ ದೇವರೇ ಸೀತಾದೇವಿಯನ್ನು ಹುಡುಕ್ತಾರೆ ಅಂತನ್ನುವಂತಹ ಪಕ್ಷದಲ್ಲಿ ಬೇರೆಯವರು ಎಲ್ಲರೂ ಯಾಕೆ ಹುಡುಕ್ಲಿಕ್ಕೆ ಹೋಗ್ಬೇಕು? ಇದ್ದಂತಹ ಲಕ್ಷಾವಧಿ ಕೋಟ್ಯಾವಧಿ ಕಪಿಪ್ರವೀರರುಗಳನ್ನ ಏನು ಮಾಡ್ತಾನೆ ಅಂದ್ರೆ ಸುಗ್ರೀವ ಆದೇಶ ಮಾಡ್ತಾನೆ, 10 ದಿಕ್ಕಿನಲ್ಲಿ ಹೋಗಿ ಹುಡುಕ್ರಿ, ಎಲ್ಲ ಕಡೆ ಹುಡುಕ್ರಿ ಅಂತ ಹೇಳ್ತಾನೆ. ಅದಕ್ಕಾಗಿ ಕಪಿಗಳು ಎಲ್ಲ ಕಡೆಗೂ ಹುಡುಕ್ಲಿಕ್ಕೆ ಹೋಗ್ತಾರೆ. ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ನಲ, ನೀಲ, ಅಂಗದ, ಜಾಂಬುವಂತ, ಸುಷೇಣ, ತಾರ, ಮೈಂದ, ವಿವಿಧ ಇವರೆಲ್ಲರೂ ಕೂಡ ಹನುಮಂತ ದೇವರ ಜೊತೆಗೆ ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ. ಹುಡುಕ್ಲಿಕ್ಕೆ ಹೋದವರು ಎಲ್ರಿಗೂ ಕೂಡ ಸುಗ್ರೀವ ತಾನು ಆಜ್ಞಾ ಬೇರೆ ಮಾಡ್ತಾನೆ. ಆವಾಗಲೇ ಸುಗ್ರೀವಾಜ್ಞಾ ಅಂತ ಅನ್ನೋದು ಏನಾಗಿದ್ದಂದ್ರೆ ಪ್ರಸಿದ್ಧಿಗೆ ಬಂದಿತ್ತು. ಸಕಾಲಕ್ಕೆ ಸೀತಾದೇವಿಯನ್ನು ಹುಡುಕೊಂಡು ಬರಬೇಕು, ಸಕಾಲಕ್ಕೆ ಬರಲಿಲ್ಲ ಅಂದ್ರೆ ಬರದೇ ಇದ್ದವರು ಶಿರಸ್ಸನ್ನ ಕತ್ತರಿಸಿ ಬಿಡ್ತೀನಿ ಅಂತ ಹೇಳ್ತಾನೆ. ಸುಗ್ರೀವಾಜ್ಞಾ ಅಂದ್ರೆ ಅದು ನೋ ಕ್ಲಾರಿಫಿಕೇಶನ್, ರಿಸಲ್ಟ್ಸ್. ಕೇವಲ ಏನ್ ಬೇಕು ನಮಗೆ? ಫಲಿತಾಂಶ ಮಾತ್ರ ಬೇಕು. ನೀವೇನ್ ಮಾಡಿದ್ರಿ ಅಂತ ಅನ್ನೋದ್ರ ವಿವರಣೆ ನಮಗೆ ಅನಗತ್ಯ. ಇದು ಸುಗ್ರೀವಾಜ್ಞಾ ಸ್ವರೂಪ. ಎಲ್ಲರೂ ಭಯೋದ್ವಿಗ್ನ ಭರಿತರಾಗಿ ಹೋಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅಂತರಾಳ ದೇಶ, ಅಧೋ ದೇಶ, ಈಶಾನ್ಯ, ವಾಯವ್ಯ, ನೈಋತ್ಯ ಪ್ರತಿಯೊಂದು ದಿಕ್ಕಿಗೂ ಹುಡುಕ್ಲಿಕ್ಕೆ ಹೋಗ್ತಾರೆ. ದಕ್ಷಿಣ ದಿಕ್ಕಿಗೆ ಹೋದವರು ಮಾತ್ರ ಮರಳಿ ಬರೋದಿಲ್ಲ. ಎಲ್ರಿಗೂ ಭಯ ಅಂತ ಅನ್ನೋದು ಸುಗ್ರೀವನ್ ಇದ್ದೇ ಇರ್ತದೆ. ಸಕಾಲಕ್ಕೆ ಮರಳಿ ಬರಬೇಕು ಅನ್ನೋದು ಇದ್ದೇ ಇರ್ತದೆ. ಪ್ರಾಣದ ಹಂಗು ತೊರೆದು ಹೋಗಿ ಎಲ್ಲರೂ ಹುಡುಕ್ತಾರೆ. ಹೀಗೆ ಎಲ್ಲರನ್ನೂ ಕಳಿಸೋದಾದ್ರೆ ಎಲ್ರಿಗೂ ಉಂಗುರ ಕೊಡಲಿಲ್ಲ, ಹನುಮಂತ ದೇವರೇ ಕಳಿಸ್ತಾರೆ ಅಂತ ಗೊತ್ತಿದ್ರೆ ಬೇರೆಯವ್ರಿಗೆ ಯಾಕೆ ನೀವು ಸುಮ್ಮನೆ ಕಾರ್ಯಕ್ಕೋಸ್ಕರವಾಗಿ ವಿನಿಯೋಗ ಮಾಡಿದ್ರಿ? ಬೇರೆಯವರನ್ನು ವಿನಿಯೋಗ ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿ ಒಂದು ಕುತೂಹಲ ಇದೆ. ಸುಮಹಿತ ಮಹಿಮಾ ಗೊತ್ತಿದೆ. ತಗೊಳ್ತಕ್ಕಂತಹ ಅಂಗುಲೀಯಕವನ್ನ ಕೈಯಲ್ಲಿ ತಗೊಳ್ತಕ್ಕಂತಹ ಹನುಮಂತ ದೇವರಿಗೆ ಗೊತ್ತಿದೆ ತಾವು ಮಾತ್ರ ಸೀತಾದೇವಿಯನ್ನ ಕಾಣತಕ್ಕಂಥವ್ರು ಅಂತ ಹೇಳಿ. ಆದ್ರೆ ಯಾರಿಗೂ ಅಂದ್ರೆ ತಮ್ಮ ಜೊತೆಗೇನೆ ದಕ್ಷಿಣ ದಿಕ್ಕಿಗೆ ಬಂದವರಿಗೂ ಕೂಡ ಹುಡುಕೋದನ್ನ ನಿಷೇಧ ಮಾಡದೇನೆ ಏನು ಮಾಡ್ತಾರೆ ಅಂದ್ರೆ ಹನುಮಂತ ದೇವರು ಕರ್ಕೊಂಡು ಹೋಗ್ತಾರೆ. ಕೆಲವಾರು ಸಾರಿ ರಹಸ್ಯಗಳನ್ನು ಮುಚ್ಚಿಟ್ಟುಕೊಂಡು ಪರರಿಗೆ ಹೇಳದೇ ಇರತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂತಹ ಸೇವೆ. ಹಲವಾರು ವಿಷಯಗಳು ಏನಾಗಿರ್ತವೆ ಅಂತಂದ್ರೆ ನಮ್ಗೆ ಎಷ್ಟೋ ಜನರ ಲೂಪ್ ಪಾಯಿಂಟ್ಸ್ಗಳು ಗೊತ್ತಿರ್ತವೆ. ಹೇಳಿಬಿಟ್ರೆ ಅವರ ಮಾನ ಮರ್ಯಾದೆಗಳು ಹೋಗ್ತವೆ.
ಹೇಳದೆ ಮುಚ್ಚಿಟ್ಟುಕೊಂಡಂತಹ ಸಮಯದಲ್ಲಿ ಅವ್ರ ಮುಖದಲ್ಲಿ ಒಂದು ಕೃತಜ್ಞತನ ಅಂತ ಅನ್ನೋದು ಕಾಣಿಸ್ತದೆ. ಲೌಕಿಕವಾಗಿ ಹೇಳಬೇಕಂದ್ರೆ ಎಲ್ಲ ಗೊತ್ತಿತ್ತು ಅವ್ರಿಗೆ, ನಮ್ಮ ಮನೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಮಗಳನ್ನು ಈ ರೀತಿ ಮದುವೆ ಮಾಡಿ ಕೊಡ್ತಾ ಇದ್ದೀವಿ, ನಮ್ಮ ಮಗಳಿಗೆ ಏನು ಐಬು ಇದೆಯೋ ವರ ಅವರಿಗೆ ತುಂಬ ಪರಿಚಯ, ಆದರೆ ಹೇಳಲಿಲ್ಲ ಅವರು. ಎಷ್ಟು ದೊಡ್ಡ ಉಪಕಾರ ಮಾಡಿದ್ರು ಅವ್ರು ನಮಗೆ. ಇಲ್ಲದೆ ಇದ್ದರೆ ನಮ್ಮ ಮಗಳ ಮದುವೆ ಆಗ್ತಿರ್ಲಿಲ್ಲ ಅನ್ನೋಂತಹ ಪ್ರಸಂಗದಲ್ಲಿ ಆ ಕನ್ಯಾಪಿತೃವಿನ ಮುಖದಲ್ಲಿ ಏನಿರ್ತದೆ ಅಂದರೆ ಒಂದು ಕೃತಜ್ಞತೆ ಇರಲಿ, ಒತ್ತಟ್ಟಿಗಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸುವಂತ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಸುಮ್ಮನಿದ್ದಾರೆ ಅಂತನ್ನೋದು ನಂತರದ್ದು ಗೊತ್ತಿದ್ದು ಕೂಡ ಒಂದು ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳೋದು ಅಂತನ್ನೋದೇನಿದೆಯಲ್ಲ ಬಹಳ ಹೆಚ್ಚಿನ ಪ್ರಮಾಣದ್ದು. ಅದರಲ್ಲಿಯೂ ಕೂಡ ಪ್ರಾಣ ಭಯ ಇದೆ ಅವರೆಲ್ಲರಿಗೂ ಕೂಡ. ಯಾರಿಗೆ? ಕಪಿ ಸಾಮಾನ್ಯರಿಗೆ. ಆದರೂ ಕೂಡ ಏನು ಮಾಡ್ತಾರೆ ಹನುಮಂತ ದೇವರು, ಯಾರಿಗೂ ಕೂಡ ಏನನ್ನೂ ಹೇಳೋದಿಲ್ಲ. ಜೊತೆಗೆ ತಮ್ಮೊಂದಿಗೆ ಬಂದಿರತಕ್ಕಂಥವ್ರು, ದಕ್ಷಿಣ ದಿಕ್ಕಿಗೆ ಬಂದಂಥವ್ರು, ಮಾಡೋದಿಲ್ಲ ಅಂತ ಕೂತವರು, ಪ್ರಾಯೋಪವೇಶಕ್ಕೆ ಬೇಕಾದರೂ ಸಿದ್ಧರಾಗ್ತೀವಿ ಅಂತ ಸಿದ್ಧರಾದಂಥವ್ರು, ಕೊನೆಗೆ ಸಂಪಾತಿ ಹೇಳಿದಾಗ ಸೀತಾದೇವಿ ಇಲ್ಲಿದ್ದಾಳೆ ಅಂತ ಗೊತ್ತಾದಾಗ ಎದ್ದು ಕುಣಿದಂತಹ ವ್ಯಕ್ತಿಗಳಿಗೂ ಕೂಡ ಹನುಮಂತ ದೇವರಿಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಅನ್ನೋದು ಗೊತ್ತಿದೆ ಅಂತ ಅನ್ನೋ ವಿಷಯ ಗೊತ್ತಿಲ್ಲದೆ ಇರೋ ಹಂಗೆ ಹನುಮಂತ ದೇವರು ಸುಮ್ಮನೆ ಇರ್ತಾರೆ. ಸುಮಹಿತ ಮಹಿಮಾ. ಇದೊಂದು ಬಹಳ ದೊಡ್ಡದಾಗಿರತಕ್ಕಂತಹ ರಹಸ್ಯವನ್ನ ಕಾಪಾಡಿಕೊಳ್ತಕ್ಕಂತಹ ಬಗೆ. ಏನ್ರಿ ಈ ರೀತಿ ರಹಸ್ಯ ಕಾಪಾಡಿಕೊಂಡಿದ್ದ ಏನು ಕೊಟ್ರಿ ನೀವು? ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡ್ದ ಅಂದ್ರೆ ಸೀತಾದೇವಿಗೋಸ್ಕರ ಒಂದು ಹೆಜ್ಜೆ ಕಿತ್ತಿಟ್ಟವರಿಗೂ ಕೂಡ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಹನುಮಂತ ದೇವರು ಸುಮ್ಮನಿದ್ದದ್ದಕ್ಕೆ ಏನು ಲಾಭ ಬಂತು ಅಂತಂದ್ರೆ, ಒಂದು ಹೆಜ್ಜೆನೂ ಕಿತ್ತಿಡದೆ ಇರತಕ್ಕಂಥ ಸೋಮಾರಿಗಳು ಪ್ರತಿಯೊಬ್ಬರು ಮೋಕ್ಷಕ್ಕಾಗಿ ಒಂದು ಸಾಧನೆ ಮಾಡ್ರಿ ಅಂತಂದ್ರೆ ಹೋಗದೆ ಇದ್ದವರು. ಪರಮಾತ್ಮ ಹೇಳ್ತಿದ್ದಾನೆ ಯೋಗ್ಯತಾ ರೀತ್ಯ ಅವರೆಲ್ಲರೂ ಕೂಡ ಸಚೇತನರುಗಳು, ಅವ್ರಿಗೆಲ್ರಿಗೂ ಮೋಕ್ಷ ಪಡೆಯತಕ್ಕಂಥ ಅವಕಾಶ ಇದೆ. ಆ ಅವಕಾಶ ಯಾವಾಗ ಅವರು ಬಳಸ್ಕೊಂತಾರೆ ಅಂದ್ರೆ ಒಂದೇ ಕಾಲಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಅವರಿಗೆ ಸೀತಾನ್ವೇಷಣ ಅಂತನ್ನೋದು ಅತ್ಯವಶ್ಯಕ ಅಂತ ಬಂದ್ರೆ ತಡಿಲಿಕ್ಕೆ ಅದು ಅತ್ಯವಶ್ಯಕ ಅಲ್ಲ ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ಒಂದು ಮಾತು ಹೇಳಿದ್ರೆ ಸಾಕಲ್ವೇ? ಗೊತ್ತಿದ್ದು ಕೂಡ ಸುಮ್ಮನಿರ್ಬೇಕು. ಇದು ಒಂದು ಮಹಿಮೆ. ಶ್ರೀಶ ಪ್ರೀತ್ಯೈ ಪ್ರಜಾತಃ ಸುಮಹಿತ ಮಹಿಮಾ ಶ್ರೀ ಹನುಮಾನ್ ನಿದೇಶಾತ್ ರಾಮಸ್ಯೋ ಲಂಘಿತಾಬ್ಧಿ. ಪರಮಾತ್ಮನ ನಿರ್ದೇಶನದಿಂದಾಗಿ ತಾವೇನ್ ಮಾಡಿದ್ರು ಅಂದ್ರೆ ಸಾಗರೋಲ್ಲಂಘನವನ್ನ ಮಾಡಿದ್ರು. ಯಾಕೆ? ಸರ್ವಜ್ಞದ ಆದದ್ದರಿಂದಾಗಿ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಅನ್ನೋದು ಸ್ವಯಂ ಹನುಮಂತ ದೇವರಿಗೆ ಗೊತ್ತಿದೆ. ಅಲ್ಲಿದ್ದಾಳೆ ನಂಗೆ ಗೊತ್ತಿದೆ. ಎಲ್ಲಿ? ಲಂಕಾಪಟ್ಟಣದಲ್ಲಿ. ಎಲ್ಲಿಟ್ಟಿದ್ದಾನೆ ರಾವಣ? ಅಶೋಕವನದಲ್ಲಿ. ಇದು ಈ ಕಡೆನೆ ಕೂತವ್ರಿಗೆ ಗೊತ್ತಿಲ್ವೇ? ಆದ್ರೆ ಒಂದು ಹೆಜ್ಜೆ ಕಿತ್ತಿಟ್ಟವರಿಗೂ ಮೋಕ್ಷವನ್ನ ಕೊಡ್ತೀನಿ ಅಂತ ಪರಮಾತ್ಮ ಉದ್ಘೋಷಣೆ ಮಾಡ್ತಾನೆ ಅಂತಂದ್ರೆ ತಾವು ಮೋಕ್ಷದಲ್ಲಿ ಸಾಷ್ಟಿ ರೂಪವಾದಂತಹ ಮೋಕ್ಷವನ್ನ ಪಡೆಯುವಂಥವ್ರು ಹನುಮಂತ ದೇವರು. ಸಾಷ್ಟಿ ಅಂದ್ರೇನು? ಪರಮಾತ್ಮನ ದೇಹದಲ್ಲಿಯೇ ಇದ್ದುಕೊಂಡು ಭೋಗಗಳನ್ನ ಅನುಭವಿಸ್ತಕ್ಕಂತಹ ವಿಶಿಷ್ಟ ಮೋಕ್ಷ ಅದು. ಅದನ್ನು ಸಹಭೋಗ ಅಂತ ಹೇಳಿ ಕರೆದಿದ್ದಾರೆ. ಆ ಸಹಭೋಗ ರೂಪವಾಗಿರ್ತಕ್ಕಂತಹ ಮೋಕ್ಷವನ್ನ ಅನುಭವಿಸ್ಲಿಕ್ಕೆ ಒಳ್ಳೆಯದಾಗಿ ಕೆಲಸ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸರ್ವಜ್ಞನಿದ್ರೂ ಕೂಡ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ ನೀ ಯಾಕೆ ಈ ಉಂಗುರವನ್ನ ಕೊಡ್ತೀ, ನನಗೆ ಗೊತ್ತಿದೆ ಎಲ್ಲಿದ್ದಾಳೆ ಅಂತ, ಹೊರಡು ಯುದ್ಧಕ್ಕೆ ಹೋಗೋಣ ಅಂತ ಹೇಳಿ ಪರಮಾತ್ಮನ ಹತ್ತಿರದಲ್ಲಿ ಮರುವಚನಗಳನ್ನ ಪ್ರತಿವಚನಗಳನ್ನ ಆಡ್ಲಿಲ್ಲ. ನಾಟಕ ಮಾಡೋದು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಬೇಕು. ಹೇಳಿದಾರೋ ಒಬ್ರು ಒಂದು ಕೆಲಸವನ್ನ ಅಂತಂದ್ರೆ ನನಗೆ ಗೊತ್ತಿದೆ ಅಂತ ಅನ್ನೋದು ದೊಡ್ಡ ಮಾತಲ್ಲ. ಅವರು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿದಾರೋ ಹಾಗೆ ಕೆಲಸ ಮಾಡೋದು. ಹೇಗೆ ಕೆಲಸ ಮಾಡು ಅಂತ ಹೇಳಿದಾರೆ, ನಿನಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇದ್ದವ್ರ ಜೊತೆಗೆ ಗೊತ್ತಿಲ್ಲದೆ ಇರೋವಂಥರ ಹೋಗಿ ಗೊತ್ತಿಲ್ಲದೆ ಇದ್ದವನು ಯಾವ ರೀತಿ ಕಾದ ನಿಂತ ಕೆಲಸವನ್ನ ಮಾಡ್ತಾನೋ ಆ ಕಾದ ನಿಂತ ಅದೇ ರೀತಿಯಾಗಿ ಕೆಲಸವನ್ನ ಮಾಡಿ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಅದೊಂದು ದೊಡ್ಡದಾಗಿರ್ತಕ್ಕಂತಹ ವಿಜಯೋತ್ಸವ ಅಂತ ಅತ್ಯಂತ ಸಣ್ಣವನು ಕೂಡ ಸೀತಾದೇವಿ ಸಿಕ್ಕಳು ಅಂತ ಕಪಿ
ಗೋಪಿಗಳು ಯಾವ ರೀತಿಯಲ್ಲಿ ಸಂಭ್ರಮಿಸಬೇಕು ಅವ್ರ ಜೊತೆಗೆ ಅದೇ ರೀತಿಯಾದಂತಹ ಸಂಭ್ರಮದಲ್ಲಿ ಪಾಲ್ಗೊಂಡು ಅದೇ ಸಂಭ್ರಮದ ಮೂಲಕವಾಗಿ ಸುಗ್ರೀವನ ಹತ್ತಿರದಲ್ಲಿ ಪ್ರಾಣಭಯದಿಂದ ತತ್ತರಿಸಿ ಹೋದವರಿಗೂ ಕೂಡ ಆ ವಾಕ್ಯ ಸೀತಾದೇವಿಯ ಸಂದರ್ಶನ ಆಯಿತು ಅಂತನ್ನುವಂತಹ ವಾಕ್ಯ ಅದು ಅಮೃತಪ್ರಾಯವಾಗುವ ಹಾಗೆ ನಡೆ ಇರಬೇಕು ನಿಂದು. ಅವರು ಅಜ್ಞಾನದಿಂದಾಗಿ ಸೀತಾದೇವಿ ಸಿಕ್ಕಳು, ಸೀತಾದೇವಿ ವೃತ್ತಾಂತ ಗೊತ್ತಾಯಿತು ಅಂತ ಅವರೆಲ್ಲರೂ ಸಂಭ್ರಮ ಪಡ್ತಾರೆ. ಆದ್ರೆ ಜ್ಞಾನವಂತನಾದರೂ ಕೂಡ ನೀ ಏನ್ ಮಾಡಬೇಕು ಅಂತಂದ್ರೆ ಅವರೆಲ್ಲರೂ ಯಾವಾಗ ಸಂಭ್ರಮ ಪಡುತ್ತಾರೋ ಆಗಲೇ ನೀನು ಸಂಭ್ರಮವನ್ನ ಪಡಬೇಕು. ಅಮೃತರಿ ನಿಮ್ಮ ಕೈಗೆ ಹಾಕ್ತೇನ್ರಿ, ಕುಡೀರಿ. ಯಾವಾಗ ನಾ ಕೊನೆಯವನಿಗೆ ಹಾಕೋ ತನಕನೂ ನೀವು ಅದನ್ನೇನ್ ಮಾಡೋ ಹಂಗಿಲ್ಲ, ಕುಡಿಯೋ ಹಂಗಿಲ್ಲ ಅಂತ ಹೇಳಿದ್ರೆ ತಾಳ್ಮೆ ಎಷ್ಟಿರ್ಬೇಕದು. ಯಾವನೋ ಒಬ್ನು ಆಕಸ್ಮಿಕವಾಗಿ ಒಬ್ಬ ಶೂದ್ರ ವ್ಯಕ್ತಿ ಏನ್ ಮಾಡಿದ್ನಂತೆ, ಉಡುಪಿಯ ಚೌಕಿ ಪಂಕ್ತಿ ಒಳಗೆ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟು. ಅವ್ರಿಗೆಲ್ಲ ಊಟಕ್ಕೆ ಕೊಡೋದು ಅಂದ್ರೇನು, ಎಲೆ ಕೈಯಲ್ಲಿ ಇಸ್ಕೊಳ್ಳೋದು, ಪದಾರ್ಥ ಏನ್ ಹಾಕ್ತಾರೆ ಅದನ್ನ ಎಲೆ ಒಳಗೆ ಇಟ್ಟುಕೊಂಡ್ರೆ ನಂತರದಲ್ಲಿ ಬಾಯಿ ಒಳಗೆ ಹೋಗ್ಬಿಡ್ಬೇಕದು. ಊಟ ಅಂದ್ರೆ ಅಷ್ಟೇನೆ. ಹಂಗಾದೀತೆ ಬ್ರಾಹ್ಮಣ ಊಟ ಅಂತಂದ್ರೆ ಏಕಾದಶಿ ಇದ್ರೂ ಉಡುಪಿಯಲ್ಲಿ ಎಷ್ಟು ಭಕ್ಷ್ಯ ಬಡಿಸ್ತಾರೆ ಅಂತ ಯೋಚನೆ ಮಾಡ್ರಿ. ಅಷ್ಟ ಭಕ್ಷ್ಯಗಳನ್ನ ಬಡಿಸಿದ ಮೇಲೆ ಏನಾಗಬೇಕು ಅಂತಂದ್ರೆ ಅಲ್ಲಿ ಕೂಡುವಂತಹ ಏನು ಸನ್ಯಾಸಿಗಳಿದ್ದಾರೆ ಅವರಿಗೆ ಕೃಷ್ಣಾರ್ಪಣ ಹೇಳಲಿಕ್ಕೆ ಒಂದ್ ಸರ್ಗ ಮಧ್ವಿಜಿ ಬೇರೆ ಇದೆ ಅಲ್ಲಿ. ಅದಾದ ಮೇಲೆ ಊಟಕ್ಕೆ ಕೂತಾಗಲೇ ಭಾಗವತದ ಉಪನ್ಯಾಸವನ್ನು ಹೇಳೋರು ಮಂಗಳಾಚರಣೆ ಹೇಳ್ತಾರೆ. ಅದಾದ ನಂತರದಲ್ಲಿ ಎಲ್ಲ ದೇವತಾ ಪ್ರಾರ್ಥನಾ ಗುರುಗಳನ್ನು ಹೇಳಿ ಬ್ರಹ್ಮಾಂತ ಗುರುವ ಸಾಕ್ಷಾತ್ ಅನ್ನೋದು ಆರಂಭ ಆಗ್ತದೆ. ಮೊದಲು ಎಲೆ ಕೊಟ್ಟಾಗಿನಿಂದ ಆರಂಭ ಮಾಡಿಕೊಂಡು ಇಷ್ಟಕ್ಕೆ ಬರಬೇಕಂದ್ರೆ 32ರಿಂದ 35 ನಿಮಿಷ ಹೋಗ್ತದೆ. ಅವನಿಗೆ ಕಾದು ಕಾದು ಸಾಕಾಗೋಯ್ತಂತ. ಯಾವ ಬ್ರಾಹ್ಮಣರ ಊಟ ಇದು ಮಾರಾಯ, ಇದು ದೊಡ್ಡ ಕಿರಿಕಿರಿ ಊಟ ಇದು. ಅದ್ರೊಳಗೆ ಬೇರೆ ಯಾವುದನ್ನ ಮೊದಲು ತಿನ್ಬೇಕು ಯಾವುದನ್ನ ಆಮೇಲೆ ತಿನ್ಬೇಕು ಅಂತ ಅನ್ನೋದು ಬೇರೆ ನಿಯಮಾವಳಿಗಳು. ಹೆಂಗಾರ ಔಡ್ ಸೌಡ್ ತಿಂದು ಬಿಡ್ತೀವಿ ಅಂತಂದ್ರೆ ತಕ್ಷಣದಲ್ಲಿ ಪಕ್ಕದಲ್ಲಿ ಇದ್ದವರೆಲ್ಲರೂ ನೋಡ್ತಾರೆ, ಅಪ್ಪ ಬ್ರಾಹ್ಮಣರು ಊಟ ಮಾಡೋದು ಒಂದು ಕೂಡ ಊಟ ಬೇರೆದೇನಿಲ್ಲ, ಅವ್ರು ಊಟ ಮಾಡ್ದಂಗೆ ಊಟ ಮಾಡೋದು ಕಷ್ಟ ಅಂತ ಹೇಳಿದಂತವ್ರು. ತಾಳ್ಮೆಯಿಂದ ಭೋಜನವೇ ಕಷ್ಟ ಅಂತ ಹೇಳ್ತಕ್ಕಂತಹ ಕಾಲಘಟ್ಟದಲ್ಲಿರುವಂತಹ ನಾವುಗಳು ಇಂಥ ಒಂದು ಸರ್ವಜ್ಞತ್ವ ಇದ್ದು ಜಾನನ್ನಪಿ ಸಮರ್ಥೋಪಿ, ಜ್ಞಾನ ಇದ್ದು ಸಮರ್ಥನಿದ್ದರೂ ಕೂಡ ಕಾದು ನಿಂತು ಏನು ಮಾಡಬೇಕು ಅಂದರೆ ಅದನ್ನು ಸಂಭ್ರಮಿಸಬೇಕು ಅಂತಂದರೆ ಸರ್ವಜ್ಞನಾಗಿದ್ದು ಅಜ್ಞನಂತೆ ಪರಮಾತ್ಮ ಹೆಂಗೆ ನಡ್ಕೊಳ್ತಾನೋ ಆ ರೀತಿಯಲ್ಲಿ ನಡ್ಕೊಳ್ಳೋದೇನಿದೆಯಲ್ಲ ಇದು ಸಾಮಾನ್ಯರಿಗೆ ಇದ್ರೆ ಸಾಧ್ಯ ಇಲ್ಲ. ಇದು ಯಾರಿಗಿರಬೇಕಿದು? ಸುಮಹಿತ ಮಹಿಮಾ. ದೊಡ್ಡವರು ಕೂಡ ಸುಮಹಿತರಾಗಿರ್ತಕ್ಕಂತಹ ಜ್ಞಾನಿಗಳು ಯಾರು? ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು ಕೂಡ ಏನು ಮಾಡ್ತಾರಂತಂದ್ರೆ ಅವರು ವಾಯುದೇವರನ್ನ ಕೊಂಡಾಡ್ತಾರಂತೆ. ಯಾಕೆ ಅಂದ್ರೆ ಪರಮಾತ್ಮನ ಅಭಿಪ್ರಾಯದ ಹಾಗೆ ವರ್ತಿಸ್ತಕ್ಕಂಥದ್ದು. ಇದನ್ನೇ ಅವ್ರ ದಾಸರಾಯರು ಹೇಳಿದ್ರು, ಸೇವಕತನದ ರುಚಿ ಏನರಿದೆಯೋ ದೇವಾ. ಸೇವಕನಾಗಿ ಇರಬೇಕಂತಂದ್ರೆ ಅದರದೊಂದು ರುಚಿ ಇದೆ, ಅದರದೊಂದು ಸ್ವಾರಸ್ಯ ಇದೆ. ಸೇವಕನಾಗಿ ಇರಬೇಕು ಅಂತಂದ್ರೆ ಯಾವನ ಸ್ವಾಮಿ ಇರ್ತಾನೋ ಅವನ ಅಭಿಪ್ರಾಯದ ಹಾಗೆ ನಡ್ಕೊಳ್ಳೋದು. ಅವ ಹೇಳ್ದಂಗೆ ನಡ್ಕೊಂಡ್ರೆ ಅವನ ನಿಜವಾದ ಸೇವಕ ಅಲ್ಲ. ನಿಜವಾದ ಸೇವಕ ಯಾರು? ಸ್ವಾಮಿಯ ಅಭಿಪ್ರಾಯದ ಹಂಗೆ ತನ್ನ ಅಭಿಪ್ರಾಯವನ್ನ ಬದಲಿಸ್ಕೊಳ್ಳೋದು. ತನ್ನ ಅಭಿಪ್ರಾಯ ಏನಾರ ಇರಲಿ, ನಿನ್ನ ಅಭಿಪ್ರಾಯ ಯಾರು ಕೇಳಲಿಕ್ಕೆ ಹೊಂಟಿದ್ದಾರೆ? ನಿನ್ನ ಸ್ವಾಮಿಯ ಅಭಿಪ್ರಾಯ ಹಾಗೆ ನಿನ್ನ ಅಭಿಪ್ರಾಯ ಇದೆ ಅಂದ್ರೆ ನೀನು ನಿಜ ಸೇವಕ. ಅದಕ್ಕೆ ಶ್ರೀರಾಮದೂತಂ ಶಿರಸಾನಮಾಮಿ ಬೇಕಾದಷ್ಟಿದೆ. ಅಲ್ಲಿಕ್ಕಿಂತ ಮೊದಲು ಎಲ್ಲ ಗುಣಗಳು ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರ ಯೂಥ ಮುಖ್ಯಂ. ಕೊನೆಯದಾಗಿರ್ತಕ್ಕಂಥದ್ದು ಯಾವುದು? ಶ್ರೀರಾಮದೂತಂ. ಅದು ದೊಡ್ಡದಾಗಿರ್ತಕ್ಕಂತಹ ಗುಣ. ಪರಮಾತ್ಮನ ದೂತನಂತೆ ವರ್ತಿಸಬೇಕು ಅಂದ್ರೆ ದೂತನಾದಂಥವನು ಸ್ವಾಮಿಯ ಅಭಿಪ್ರಾಯದ ಹಾಗೆ ನಡ್ಕೊಳ್ಳೋವನಾಗಿರ್ಬೇಕು. ಪರಮಾತ್ಮನ ಅಭಿಪ್ರಾಯ ಏನಿದೆ, ಇವರೆಲ್ಲರಿಗೂ ಮೋಕ್ಷ ಕೊಡಬೇಕು ಅಂತ ಅನ್ನೋದು ನಿಜವಾದಂತಹ ಅಭಿಪ್ರಾಯ. ಯಾಕೆಂದ್ರೆ ಅವನಿಗೆ ಕಿಂತಸ್ಯ ಶತ್ರುಹನನೇ ಕಪಯ ಸಹಾಯ.
ರಾವಣನಂತವನನ್ನು ಗೆಲ್ಲಿಕ್ಕೆ ಅವನಿಗೆ ಕಪಿಗಳೆಲ್ಲ ಅವಶ್ಯಕರಲ್ಲ. ಆಚಾರ್ಯರು ಅದಕ್ಕೆ ನಿರ್ಣಯ ಬರೀತಾರೆ. ಅವನಿಗೇನು ರಾವಣನನ್ನು ಕೊಲ್ಲಬೇಕು ಅಂತಂದು ಹೇಳ್ಬಿಟ್ಟು ಈ ಕಪಿಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಹೋಗ್ಬಿಟ್ರೆ, ಕೊಳೆ ಹಾಕೊಂಡು ಹೋದ್ರೆ ಅವನನ್ನ ಅಲ್ಲಿ ರಾವಣಾದಿಗಳನ್ನು ಕೊಲ್ಲಿಕ್ಕಾಗ್ತದೆ. ರಾವಣ, ಕುಂಭಕರ್ಣ, ಇಂದ್ರಜಿತ್ತು, ದುಶ್ಯಾಸನ, ಇವನು ಯಾರ್ಯಾರಿದ್ರು, ಮಕರಾಕ್ಷ, ಯೂಪನೇತ್ರ, ವಿರೂಪ, ಇವರನ್ನೆಲ್ಲರನ್ನು ಕೊಲ್ಲಿಕ್ಕೆ ಇವರೇ ಬೇಕು ಅಂತ ಏನಿಲ್ಲ. ಇವರೆಲ್ಲರಿಗಿಂತಲೂ ದೊಡ್ಡವನಾದವನು ತಾವೊಬ್ಬವನಿದ್ರೆ ಸಾಕು, ತಾನೊಬ್ಬವನು ಹೋದ್ರೆ ಸಾಕು. ಆದರೆ ಇವರೆಲ್ಲರೂ ಬರಬೇಕು. ಯಾಕೆಂದ್ರೆ ಇವರಿವರ ಸಾಧನೆಯ ಮಟ್ಟಕ್ಕನುಸಾರವಾಗಿ ಮೋಕ್ಷದಲ್ಲಿರ್ತಕ್ಕಂಥ ಆನಂದವನ್ನ ಇವರು ಸೂರೆಗೊಳ್ಳಬೇಕು ಅಂತಂದ್ರೆ ಇವ್ರಿಗೇನಾಗಬೇಕು, ಅಂಥ ಸಾಧನೆ ಆಗಬೇಕು. ಸಾಧನೆ ಆಗದೆ ಇದ್ರೆ ಪರಮಾತ್ಮ ನನ್ನ ಮಕ್ಕಳಾಗಿ ಹುಟ್ಟಿದ್ರು ನಿಮ್ಗೇನು ಮೋಕ್ಷ ಕೊಡ್ತೀನಿ ಅಂತ ಒಪ್ಕೊಳ್ಳಿಲ್ಲಂತೆ. ಎಲ್ಲಿ ಋಷಭನಾಮಕನಾದಂತಹ ಪರಮಾತ್ಮ ಮೋಕ್ಷೋಪಯೋಗಿಯಾಗಿರತಕ್ಕಂಥ ವಿದ್ಯಾವನ್ನು ಯಾರಿಗೆ ಉಪದೇಶ ಮಾಡ್ತಾನೆ ಅಂದ್ರೆ ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ. ಹಾಗೆ ತನ್ನ ಆತ್ಯಂತಿಕ ಬಂಧುಗಳ ಉಪಾಯದಲ್ಲಿ ಇರತಕ್ಕಂಥ ಉಪಾಧಿಯಲ್ಲಿ ಇರತಕ್ಕಂಥವ್ರು ಅವ್ರು ಯಾರು? ದೇವತೆಗಳು. ದೇವಾ ಏವ ಹರಿಪ್ರಿಯಾ ಅಂತ ಹೇಳಿ ಹರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂತಹ ದೇವತೆಗಳಾಗಿದ್ರೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ, ಅವರನ್ನ ನೀವು ನನಗೆ ಅತ್ಯಂತ ಪ್ರೀತ್ಯಾಸ್ಪದರಿದ್ರೂ ಕೂಡ ನಾ ಹೇಳ್ದಂಗೆ ನಡ್ಕೊಂಡ್ರೆ ಮಾತ್ರ ನಾನು ನಿಮ್ಮಲ್ಲಿ ಪ್ರೀತಿಸ್ತೀನಿ ಅಂತ ಹೇಳಿ ಪರಮಾತ್ಮ ಏನು ತೋರಿಸಿದ ಆ ಮಾತನ್ನ ನಿಜವಾಗಿ ನಡೆಸಿದಂಥವ್ರು ಯಾರು? ಹನುಮಂತ ದೇವರು. ಅದಕ್ಕಾಗಿ ಸುಮಹಿತ ಮಹಿಮಾ ಶ್ರೀ ಹನುಮಾನ್ ನಿದೇಶಾತ್ ರಾಮಸ್ಯೋ ಲಂಘಿತಾಬ್ಧಿ. ಪರಮಾತ್ಮ ಹೇಳ್ದ, ನೀ ಹೋಗಲ್ಲಿಗೆ, ನೀನು ಸಮುದ್ರೋಲ್ಲಂಘನವನ್ನು ಮಾಡಿ ಸೀತಾದೇವಿಯನ್ನ ಕಂಡು ಬಿಟ್ಟು ಬಾ. ಸರಿ, ಯಾಕೆ ಅಂತ ಅನ್ನೋ ಪ್ರಶ್ನೆ ಇಲ್ಲ. ಪರಮಾತ್ಮ ಹೇಳಿದ್ದಾನೆ ಹಿಂಗೆ ಹೋಗಿ ಬಾ ಅಂತ. ಹೋಗಿ ಬರ. ಅದಕ್ಕೇನೆ ಇದೇನು ದೊಡ್ಡ ಕೆಲಸ ರೀ, ಇಷ್ಟೆಲ್ಲ ಸಾಮರ್ಥ್ಯ ಇರಬೇಕಾದ್ರೆ ಹೋಗಿ ಬರೋದು ಅಂತಂದ್ರೆ, ಇಷ್ಟೆಲ್ಲ ಸಾಮರ್ಥ್ಯ ಇದ್ದಾಗ ಹೋಗಿ ಬರೋದು ಏನು ದೊಡ್ಡ ಕೆಲಸ ಅಂದ್ರೆ ಅದನ್ನು ಮಾಡಲೇಬೇಕಾಗಿಲ್ಲ, ಆದರೂ ಕೂಡ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾಗಿಲ್ಲ ಆದರೂ ಮಾಡ್ತಾ ಇದ್ದಾರೆ. ಹೇಗೆ ಹೇಳಿದ್ದಾರೋ ಹಾಗೇನೆ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡದಾದಂತಹ ಔಚಿತ್ಯಪೂರ್ಣವಾದಂತಹ ಕರ್ಮ. ಅದನ್ನ ಮಾಡ್ತಾರೆ. ಸಹರಿಹಿ ಅಥಗತಃ, ಪರಮಾತ್ಮನ ಜೊತೆಗೆ ಹೋದ್ರು ಅಂತ ಒಂದರ್ಥ. ಜೊತೆಗೆ ಕಪಿಪ್ರವೀರಗಳನ್ನೆಲ್ಲರನ್ನೂ ಕೂಡ ಕರಕೊಂಡು ಏನು ಮಾಡಿದ್ರು ಅಂದ್ರೆ ಪರಮಾತ್ಮನೊಂದಿಗೆ ಹೋದ್ರು. ಅಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸ್ವಯಂ ವೈರಿಯಾಗಿರ್ತಕ್ಕಂಥವನಿಗೆ ಏನು ಮಾಡಿದ್ದಾರೆ, ತಾವು ಮುಷ್ಟಿ ಪ್ರಹಾರ ರೂಪವಾಗಿರತಕ್ಕಂಥದ್ದನ್ನ ಮತ್ತೆ ಅವನಿಗೆ ಕೊಟ್ಟಿದ್ದಾರೆ, ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಸೀತಾದೇವಿಯನ್ನು ಬೈದ ಅನ್ನೋ ಕಾರಣ. ಕೊಟ್ರಂತೆ, ಹೊಡೆದ್ರಂತೆ. ಯಾರಿಗೆ? ರಾವಣನಿಗೆ. ಕಾರಣ ಒಂದೇ, ಸೀತಾದೇವಿಯನ್ನು ಬೈದ ಅನ್ನೋ ಕಾರಣ. ಸೀತಾದೇವಿಯನ್ನ ಏನು ಬೈದ? ವಾಸ್ತವದಲ್ಲಿ ಸೀತಾದೇವಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಹೊರಟಿರತಕ್ಕಂತಹ ರಾವಣ ಸೀತಾದೇವಿಯನ್ನು ಎಲ್ಲಿ ಬೈದಿರುವಂತಹ ಉಲ್ಲೇಖ ಇಲ್ಲಿ ಇಡೀ ರಾಮಾಯಣ ತೆಗೆದು ನೋಡಿದ್ರೆ ಎಲ್ಲೂ ಸೀತಾದೇವಿಯನ್ನು ಬೈದಿರುವಂತಹ ಉಲ್ಲೇಖ ನಿಮಗೆ ಸಿಗೋದಿಲ್ಲ. ಆದರೆ ಸೀತಾ ಸಂತರ್ಜನಾಗ್ರ್ಯೋತ್ತರಂ ಅಂತ ಹೇಳಿ ಏನು ಮಾಡ್ತಾರೆ ಮಧ್ವಿಜಯಕಾರರು ಹೇಳುತ್ತಾರೆ. ಏನು ಬೈದ, ಯಾಕೆ ಅವರು ಆ ರೀತಿಯಲ್ಲಿ ಉತ್ತರ ಕೊಟ್ಟರು, ಬೈದಿರುವಂತಹ ಬೈಗಳ ಅಂತಲೇ ಯಾಕೆ ಅದನ್ನ ಸ್ವೀಕಾರ ಮಾಡಿದ್ರು. ಇದೊಂದು ದೊಡ್ಡದಾಗಿರತಕ್ಕಂಥ ವಿಷಯ. ಏನು ಹೇಳ್ತಾರೆ ಪುನಃ ನಾಳೆ ಶ್ರೀಕೃಷ್ಣ. ಕೊಡ್ರಿ ಶರ್ಟ್ ಹಾಕೊಂಡ್ರಿ. ಬಿಚ್ಚರಿ ಶರ್ಟ್.